ಮುಂಜಿ ಅಂತ ಮಾಡ್ತಾರ, ಇಲ್ಲಿ ಉಪನಯನ ಅಂತ ಮಾಡ್ತಾರ. ನಮ್ಮ ವೀರಶೈವ ಧರ್ಮಾಚರಣೆಯೊಳಗೆ ಅಯಾಚಾರ ಅಥವಾ ದೀಕ್ಷಾ ಅಂತ ಮಾಡ್ತಾರ. ಹೀಗೆ ಈ ದೀಕ್ಷಾ ಸಂಸ್ಕಾರಕ್ಕೆ ಒಳಗಾದ್ವಿ, ಅವಾಗ ಒಬ್ಬ ಗುರು ಸಿಗ್ತಾನೆ, ಬದುಕು ಬದಲಾಗ್ತದೆ. ಹಾಗಾಗಿ ವಿಚಾರ ಮಾಡ್ತಾರ, ನಮ್ಮ ಧರ್ಮಾಚರಣೆಯ ಪ್ರಕಾರ ನಮ್ಮ ಮುದ್ದಾದ ಮಗುವಿಗೆ ಒಂದಿಷ್ಟು ಸಂಸ್ಕಾರ ಕೊಡೋಣ ಅನ್ನುವಂತ ನಿಟ್ಟಿನೊಳಗ ಆಲೋಚನೆ ಮಾಡಿ ಗುರು ಮರುಳಾರಾಧ್ಯರ ಹತ್ರ ಕರ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ ಇವರಿಗೆ ಲಿಂಗ ಸಂಸ್ಕಾರ ಕೊಡಬೇಕು ಅನ್ನುವಂತ ಮಾತನ್ನು ಹೇಳಿದಾಗ ಗುರುಗಳು ಒಪ್ತಾರೆ. ಗುರುಗಳು ಒಪ್ಪಿ ಆಶೀರ್ವಾದ ಮಾಡಿ, ಆಯ್ತಪ್ಪ ಕೊಡೋಣ, ಒಂದು ಒಳ್ಳೆ ಯೋಗ್ಯ ದಿವಸ ಆ ಒಂದು ಬರಲಿ ಎನ್ನುವಂತ ಮಾತನ್ನು ಹೇಳಿದಾಗ ಹಾಗೆ ಆಯ್ತು ಅಂತ ತಿಳ್ಕೊಂಡು ಒಪ್ಪಿಕೊಂಡು ಹೋದ ನಂತರದಲ್ಲಿ ಒಳ್ಳೆ ಯೋಗ ಬರ್ತದೆ, ಕರ್ಕೊಂಡು ಬರ್ತಾರೆ. ಅವತ್ತೆಲ್ಲ ರೀತಿಯೊಳಗ ಆ ಒಂದು ದೀಕ್ಷಾ ಸಂಸ್ಕಾರವನ್ನ ಗುರು ಮರುಳಾರಾಧ್ಯರಿಂದ ಕೊಡಿಸಿದ್ರು ಅನ್ನುವಂಥ ವಿಚಾರವನ್ನ ಕೇಳಿ ತಿಳಿತಾ ನಾಳೆ ದಿವಸ ಯಥಾವತ್ತಾಗಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲದ ಬಗ್ಗೆ, ವೀರಶೈವ ಧರ್ಮಾಚರಣೆಗಳ ಬಗ್ಗೆ ಬಹಳ ಸುಂದರವಾದಂಥ ವಿಷಯಗಳು ನಾಳೆ ಬರುತ್ತವೆ ಅನ್ನುವಂಥದ್ದು ಹೇಳ್ತಾ, ಇದುವರೆಗೆ ಏನು ಕುಂತ ಕೇಳಿ ಸೇವಾ ಸಲ್ಲಿಸಿರಿ, ತಮ್ಮೆಲ್ಲರಿಗೂ ಶಿವ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಗುರುಗಳಿಂದ ಆಶೀರ್ವಚನದ ವೇದಿಕೆಗೆ ದಯಮಾಡಿಸುವ ಮುಖಾಂತರವಾಗಿ ಸಭೆಗೆ ಒಂದೊಳ್ಳೆ ಕೈಲಾಸದೊಳಗ ಶಿವ ವೇದಿಕೆ ಮೇಲೆ ಕುಂತರೆ ಏನೆಲ್ಲ ಕಳೆ ಇರ್ತದ ಆ ಲಕ್ಷಣ ಇವತ್ತಿನ ದಿವಸ ಈ ಸಭೆಗೆ ತಂದು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳವರ ಪಾದದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಿಮ್ಮೆಲ್ಲರ ಭಕ್ತಿ ಪರೀಕ್ಷೆಗೋಸ್ಕರ ಈ ಅನುಭವದ ಅಂಗಳಕ್ಕೆ ಆಶೀರ್ವಾದ ಮತ್ತು ಆಶೀರ್ವಚನ ಮಾಡಲು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಚಿಕ್ಕೋಡಿಯ ಪರಮ ಪೂಜ್ಯರು ಕೂಡ ದಯಮಾಡಿಸ್ತಾರೆ. ಪೂಜ್ಯರ ಪಾದಗಳಲ್ಲಿ ಕೂಡ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ವಿಷಯಕ್ಕೆ ಬರೋಣ. ಕಲ್ಲ ಕಟ್ಟಿಸಿಕೊಂಡ ಮೂರ್ತಿ ಆದಂಗ ಕಟ್ಟಿಗೆ ಕೆತ್ತಿಸಿಕೊಂಡ ಮೂರ್ತಿ ಆಗ್ಯದ. ಇನ್ನು ಉಳಿದೆಲ್ಲ ಮೂರ್ತಿಗಳದ ಒಂದಿಷ್ಟು, ಯಾವ ಬೆಳ್ಳಿ ಬಂಗಾರ ತಾಮ್ರ ಪಂಚಲೋಹ ಅಂತ ತಿಳ್ಕೊಂಡು ಮೂರ್ತಿ ಆಗ್ಯಾವಲ್ಲ, ಅವಾದ್ರ ಹಂಗಾಗ್ಯಾವ ಅಂದಿರೇನು? ಸುಮ್ಮನೆ ಆಗ್ಯಾವ, ಸುಖದಾಗ ಆಗ್ಯಾವ ಅಂದಿರೇನು? ಅವು ಕರಗಿಸಿಕೊಂಡ ಮೂರ್ತಿ ಆಗ್ಯಾವ. ಕರಗಿಸಿ ಅಂತಂದ್ರೆ ಅವನ್ನೆಲ್ಲ ರೀತಿಯಲ್ಲೂ ಕೂಡ ಈ ಮೂರ್ತಿ ಮಾಡ್ತಕ್ಕಂಥವ್ರು ಅದನ್ನ ಕುದಿಸಿ 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 ಈ ಒಂದು ದ್ರವ ರೂಪಕ್ಕೆ ತಂದ ಅಚ್ಚಿಗೆ ಹಾಕಿದಾಗ ಅವಾಗ ಅವು ಮೂರ್ತಿ ಆಗ್ಯಾವ. ಇವೆರಡಕ್ಕಿಂತ ಬಹಳ ಕಷ್ಟಪಟ್ಟವು ಯಾವುವು? ಲೋಹದ ಮೂರ್ತಿಗಳು. ಹಾಗೆ ಮುಂದೆ ಕೇಳ್ತಾರೆ, ಮಾನವ ನಿನಗಾವ ಸಂಸ್ಕಾರ ಕೊಟ್ಟು ಮೂರ್ತಿಗೊಳಿಸಬೇಕು, ನಿನಗೆ ಹೆಂಗ ಕರಗಿಸೋ ಕೆತ್ತೋ ಕಟ್ಟದೋ ಹೆಂಗ ಮಾಡೋದಪ್ಪ ನಿನ್ನ? ಇವತ್ತ ದಾರ್ಯಾಗ ಬಿದ್ದ ಕಲ್ಲ ದೇವರಾಗಿ ವರ ಕೊಡಾಕತ್ತೇವ. ದಾರ್ಯಾಗ ಬಿದ್ದ ಕಲ್ಲ ಯಾರೋ ಒಬ್ರು ಒಂದಿಷ್ಟು ಅರಿಶಿನ ಹಾಕಿ, ಯಾರೋ ಒಬ್ರು ಒಂದಿಷ್ಟು ಕುಂಕುಮ ಹಾಕಿ ಒಂದ್ ದೀಪ ಹಚ್ಚಿಟ್ರು ಅಂದ್ರೆ ಒಂದು ತಿಂಗಳು ಬಿಟ್ಟು ನೋಡೋದ್ರಾಗ ಅಲ್ಲಿ ಗುಡಿ ಆಗಿರ್ತಾವ. ಜೀವ ಇದ್ದು, ದೇವರು ಕೊಟ್ಟಂತ ಜ್ಞಾನ ಇದ್ದು, ಇಂಥ ಗುರುಗಳ ಕೃಪೆ ಇದ್ದು, ಇಂಥ ಮಠದ ಮಂದಿರ ಪರಿಸರದಲ್ಲಿದ್ದು ಒಂದಿಷ್ಟ ಸಂಸ್ಕಾರ ಹೊಂದಿ ನಾವಾಗಂಗಿಲ್ಲ ದೇವರ ದೈವೀತನ. ಇದೇನ್ ದೈವೀತನ ದೇವರ ಅಂತಂದ್ರೆ ಏನಲ್ಲ, ನಾ ಹೇಳಿದ ಇದುವರೆಗೆ ನೀವು ಕೇಳಿದ್ರಲ್ಲ, ಆ ಪ್ರೇಮ ಅನ್ನೋ ವಸ್ತು ನಮ್ಮ ಮೇಲೆ ಇಟ್ಕೊಂಡ್ವಿ ಅಂತಂದ್ರೆ ಅದಾಯಿತು. ಪೂಜ್ಯರದಾರೆ ಪ್ರಭು ಮಹಾಸ್ವಾಮಿಗಳವರು ಯಾರು ಬಂದ್ರು ನಮಸ್ಕಾರ ಮಾಡಿದ್ರು ಆಯ್ತು ಒಳ್ಳೇದಾಗ, ಆಯ್ತು ಒಳ್ಳೇದಾಗ, ಒಳ್ಳೇದಾಗ, ಒಳ್ಳೇದಾಗ್ಲಿ ಅಂತ ಹಿಂಗ ಆಶೀರ್ವಾದ ಮಾಡ್ತಾರ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ, ನೆನಪಿರ್ಲಿ, ಒಳ್ಳೇದಾಗ್ಲಿ ಅನ್ನುವಂತ ಹೃದಯ ಶ್ರೀಮಂತಿಕೆ ಗುಣ ಪೂಜ್ಯರಿಗೆ ಮಾತ್ರ ಸಾಧ್ಯ. ಅದು ನಿಮ್ಗೆ ಅಷ್ಟು ಸರಳ ಆಗಂಗಿಲ್ಲ. ಈಗ ನೀವು ಕೂತ್ ಕೇಳ್ತಿರ್ಲಿ ಪುರಾಣ, ನಿಮ್ಮ ಮನಿ ಮಗ್ಲಿದ್ದವರು ಒಂದು 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದದ ಅಂತ ಬಂದು ನಿಮ್ಮ ಮುಂದೆ ಹೇಳಿದ್ರು ಅಂತ ಇಟ್ಕೊಳ್ರಿ. ಮಗ್ಳ ಮನೆಯವರು ಬಂದು ನಮಗೆ ಇವತ್ತು 10 ಲಕ್ಷ ರೂಪಾಯಿ ಲಾಟ್ರಿ ಬಂದದ ಅಂತ ನಿಮಗೆ ಹೇಳಿದರೆ ನೀವೇನಂತೀರಿ? ಸತ್ಯ ಹೇಳಬೇಕು. ಏನಂತೀರಿ? ಖರೆ ಹೇಳ್ಬೇಕು ನೀವು. ಅದ ವಿಷಯ ಅಜ್ಜರಿಗೆ ಬಂದು ಹೇಳಿದ್ರೆ ಆಯ್ತಪ್ಪ ಬಹಳ ಚಲೋ ಆಯ್ತು ಒಳ್ಳೇದಾಗ್ಲಿ ಅಂತಾರ. ನೀವೇನಂತೀರಿ? ಅನ್ನಕ್ಕಾಗುತ್ತಾನೆ ಮಗ? ಒಳ್ಳೇದಾಗ್ಲಿ ಅಂತ ಅನ್ನಕ್ಕಾಗತ್ತಾನೆ ಮಗ? ಸಂಕಟ, ಹೊಟ್ಟೆ ಉರಿ. ಅದ ಲಾಟ್ರಿ ನನಗೆ ಬಂದಿದ್ರೆ, ಹೌದಾ?
ಇಷ್ಟ ನೋಡ್ರಿ, ದೊಡ್ಡವರಾಗಕ್ಕ ಇಷ್ಟೇ ವ್ಯತ್ಯಾಸ. ಒಳಗಿನ ಕಹಿತನವನ್ನ ಕಳ್ಕೊಂಡಿವಿ ಅಂತಂದ್ರೆ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತ ರೀತಿಯಲ್ಲಿ ಬದುಕಿದೀವಿ ಅಂತಂದ್ರೆ, ನನಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅನ್ನುವಂತ ರೀತಿಯಲ್ಲಿ ಬದುಕಿದೀವಿ ಅಂದ್ರೆ ಒಳಗ ಹದವಾದ ಮನಸ್ಸ ದೇವರಾಗಕ್ ಚಲವಾಗ್ತದೆ. ಹೀಗೆ ದೇವರಾಗಬೇಕಾದ್ರೆ ಈ ದೇಶದ ಸನಾತನ ಧರ್ಮದೊಳಗ, ಈ ದೇಶದೊಳಗ ನಾ ಹೇಳೋದು, ಈ ದೇಶದೊಳಗ, ಈ ಕರ್ನಾಟಕದೊಳಗ ಜಿಲ್ಲೆ ತಾಲೂಕು ಹಳ್ಳಿಗಳಲ್ಲಿ ಕೂಡ ಒಬ್ಬ ಮಹಾತ್ಮನ ಉದಯ ಆಗ್ಯಾರ, ಹುಟ್ಟ್ಯಾರ. ಹಳ್ಳಿಗೆ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಲಿಂಗ ಪೂಜಾ ನಿಷ್ಠರು, ತಪಸ್ವಿಗಳು, ವಾಕ್ಸಿದ್ಧಿ ಪಡೆದಂತ ಮಹಾಮಹಿಮರು ಈ ಎಲ್ಲ ಪದ್ಧತಿಯೊಳಗ ದ್ವೈತ, ಅದ್ವೈತ, ಶಕ್ತಿವಿಶಿಷ್ಟ ದ್ವೈತ ಎಲ್ಲ ಧರ್ಮದೊಳಗ ಎಲ್ಲ ರೀತಿಯಲ್ಲೂ ಕೂಡ ಅವಧೂತರಂತಾರ, ಆರೂಢರಂತಾರ, ಯೋಗಿಗಳಂತಾರ, ಮಹಾತ್ಮರಂತಾರ. ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಕುಲಜಾತಿಗಳಲ್ಲಿ ಈ ಊರಿಗೊಬ್ರು ಇಂಥವರೆಲ್ಲ ಸಿಗ್ತಾರೆ. ಇನ್ನು ಸಿಗಾಕೆ ಏನ್ ಕಾರಣ ಅಂತಂದ್ರೆ ಈ ನಾಡಿನ ಒಂದು ಹಿರಿಮೆ, ಈ ನಾಡಿನ ಒಂದು ಗರಿಮೆ ಅಂತಂದ್ರೆ ಅದು ಕೊಟ್ಟಂತ ಇಂದಿನ ಗುರುತರವಾದಂತ ಆ ಒಂದು ಮಹಾತ್ಮರು ಕೊಟ್ಟಂತ ಕೊಡುಗೆ. ಇದು ಲಿಂಗ ಸಂಸ್ಕಾರ ಅನ್ನುವಂಥದ್ದು, ದೀಕ್ಷಾ ಸಂಸ್ಕಾರ ಅನ್ನುವಂಥದ್ದು, ಗುರುಪುತ್ರರು ಅನ್ನುವಂಥ ಒಂದು ಸಂಸ್ಕಾರಕ್ಕೆ ಯಾರು ಒಳಗಾಗ್ಯಾರಲ್ಲ, ಒಂದಿಷ್ಟು ಸಂಸಾರದಿಂದ ವಿಮುಕ್ತರಾಗಿ ಒಂದಿಷ್ಟು ವಿರಕ್ತಿ ಮಾರ್ಗದಲ್ಲಿ ಏನು ಬದುಕ್ಯಾರಲ್ಲ, ಅವರೆಲ್ಲರೂ ಕೂಡ ಏನ್ ಜಗತ್ತಿನ ತುಂಬೆಲ್ಲ ಎಲ್ಲಾ ಜನರಲ್ಲಿ ಪ್ರೇಮ ಹಂಚುತ್ತ ಪ್ರೇಮದ ಮಾತುಗಳು ಹೇಳ್ತಾ ಬದುಕ್ಯಾರಲ್ಲ, ಅವರೆಲ್ಲರೂ ಮಹಾತ್ಮನಾಗಿ ಹೋಗ್ಯಾರ. ಬಹಳ ಸರಳದ. ಏನಾಗದ ಹಮ್ಮ ನಡೆದುತ ಪರಬ್ರಹ್ಮನೊಲಿಸುವುದೇನಾಗದ ಅಂತಾರ. ಏನ್ ಬಹಳ ದೊಡ್ಡಾಗೋದಿಲ್ಲ. ಒಂದಿಷ್ಟು ಹೃದಯ ವಿಶಾಲ ಆಯ್ತು ಅಂದ್ರೆ ಎದೆ ಮೇಲಿರೋ ಲಿಂಗ ನಮ್ ಜೊತೆ ಮಾತಾಡಕ್ ಚಾಲುವಾಗ್ತದ. ಆ ಮಾತಾಡಿದ ಮಾತ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬದಲಾಯಿತು ಅಂದ್ರೆ ಬದುಕು ಬಹಳ ಚಂದ ಇರುತ್ತದೆ ಅನ್ನುವಂಥದ್ದನ್ನ ನೆನಪು ಮಾಡೋದ್ರ ಜೊತೆಗೆ, ಹಾಗೆ ನಿನ್ನೆ ದಿವಸ ಅಕ್ಷರಾಭ್ಯಾಸ ಆದ್ಮೇಲೆ ಮಗುವನ್ನು ಬಹಳ ಚಂದ ಬೆಳೆಸಿದ್ರು. ಎಷ್ಟು ಚಂದ ಬೆಳೆಸಿದ್ರು ಅಂದ್ರೆ ಬರೀ ಉಣ್ಣಾಕ್ ತಿನ್ನಕ್ ಕೊಡೋದಷ್ಟೇ ಅಲ್ಲ, ಸಂಸ್ಕಾರ. ಏನ್ ದಿನಚರಿ ಇತ್ತಲ್ಲ, ಕೋಳಿ ಕೂಗುವ ಮುಂಚೆ ಎದ್ದು ಮನೆ ಕೆಲಸ ಮಾಡುವ ಒಂದು ಪದ್ಧತಿ ಇತ್ತಲ್ಲ, ಮನೆಯೊಳಗ ದಂಪತಿಗಳು ಏನ ಚಂದ ಪ್ರೇಮದ ಜೀವನ ಕಳೆದಿತ್ತಲ್ಲ, ಅದನ್ನ ನೋಡ್ತಾ ಆ ಮಗು ಬೆಳಿತಾ ಇತ್ತು. ಮೊದಲು ತಂದೆ ತಾಯಿ ನೆಟ್ಟಿಗಿರ್ಬೇಕು, ಚಂದ ಇರ್ಬೇಕಾದ್ರೆ ಬರೀ ನೀಟಾಗಿ ಬರೀ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಚಂದ ಇರೋದಲ್ಲ. ಗರತಿ ಗಂಡನ ಕೂಡ ಮರೆತೊಮ್ಮೆ ಸೆರೆಗಟ್ಟಿ ಮಾತನಾಡಾಳು. ಒಂದು ಬೈಯಲು ಗಂಡ ಹಿಂದಕ್ಕೆ ತಿರುಗುತ್ತ ನಿಂದಿಸಿ ನೂರಾರು ಹೊಗಳುವ ಸತಿಯೊಳಗೆ ಹಂದಿಯ ಜನ್ಮ ತಪ್ಪದು ಅಂತ. ಇನ್ನೊಂದು ಸಂದರ್ಭದಲ್ಲಿ ಅವು ಇದ್ದು ಈಗ ಹೇಳಿದ್ರೆ ಸಿಟ್ಟಾಗ್ತೀರಿ ನೀವು. ಒಬ್ಬ ಹೆಣ್ಮಗಳಾಗಿರ್ತಕ್ಕಂಥಾಕಿ ಒಬ್ಬ ಗಂಡ ಹೆಂಡತಿ ಒಂದು ಸಹ ಕುಟುಂಬದೊಳಗೆ ಇರಬೇಕಾದ ಪದ್ಧತಿ ಹೆಂಗದವ ಅಂತಂದ್ರೆ, ಒಂದು ಕುಟುಂಬ ಬಹಳ ಚಂದ ಇರಬೇಕಾದ್ರೆ ಮೊದಲು ಈ ಗಂಡ ಹೆಂಡತಿ ಅನ್ನೋ ಈ ಸಂಬಂಧಗಳದಾವಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಎಡೆ ಮಾಡ್ತಾರಲ್ಲ, ದೇವರಿಗೆ ಎಡೆ ಮಾಡ್ತಾರೆ. ಹಿಂಗೆ ಮೊದಲು ಮಾಡಿದ ಅಡಿಗೆ ಹಿಂಗೆ ಎಡೆ ಮಾಡ್ತಾರಲ್ಲ, ಅದರಂಗ ಎಡೆ ಅಂದ್ರೆ ಏನು, ಮೀಸಲು ಅಂತ. ಮೀಸಲು ಅಂದ್ರೆ ಇದು ನಿನಗೆ ಸೀಮಿತ, ನಿನಗಷ್ಟೇ ಎಡೆ ಅಂದಂಗ ಬದುಕಿನೊಳಗ ಮನಸ್ಸ ಗಂಡನಿಗೆ ಎಡೆ, ದೇಹ ಎಡೆ, ಜೊತೆಗೆ ಏನು ಅಂತಂದ್ರೆ ಎಂದೂ ಏನು ಸಿಗ್ಲಾರ ಪದೇ ಹುಟ್ಟಾಕ ಮನುಷ್ಯ ಜನ್ಮ ಹುಲ್ಲು ಬೀಜ ಅಲ್ಲ. ಅಪರೂಪಕ್ಕೆ ಸಿಕ್ಕಂತ ಜನ್ಮ ಕೊಡುವ ಪ್ರೇಮ ನಿಸ್ವಾರ್ಥವಾಗಿ ಇತ್ತು ಅಂತಂದ್ರೆ, ಒಲಿದ ದಾಂಪತ್ಯ ಇತ್ತು ಅಂದ್ರೆ ಮಕ್ಕಳು ಕೂಡ ಬಹಳ ಚಂದ ಇರ್ತದ. ಆ ಚಂದನ ಬದುಕಿಗೆ ಚಂದನ ಪ್ರೇಮ ಒಂದಿಷ್ಟು ಸೇರಿತು ಅಂತಂದ್ರೆ ಅದ್ಭುತವಾದ ಜೀವನ ಇರ್ತದ. ಆ ಅದ್ಭುತ ಜೀವನ ನೀವು ಪರಸ್ಪರ ಇರ್ತಕ್ಕಂಥ ಪ್ರೇಮದ ಮುಂದ ಈ ಮಕ್ಕಳು ನೋಡ್ತಾ ಬೆಳಿತಾರೆ. ಮಕ್ಕಳು ನೋಡ್ತಾ ಬೆಳಿತಾರೆ. ನೀವು ಜಗಳಾಡ್ಕೋಂತ ಇದ್ರಿ ಅಂತಂದ್ರೆ ಅಪ್ಪ ಅಮ್ಮ ಆದವ್ರು ಜಗಳ ಆಡ್ಲೇಬೇಕು ಅನ್ನುವಂತ ರೀತಿಯೊಳಗ ನಮ್ಮ ಅಪ್ಪ ಆಡ್ತಿದ್ನೇಳಿ ನಾನು ಆಡ್ತೀನಿ ಅನ್ನುವಂತ ರೀತಿಯೊಳಗ ಮಕ್ಕಳು ತಯಾರಾಗ್ತಾರ. ನೀವು ಕೊಟ್ಟು ಕೊಡುಗೆ ಏನು ಮಕ್ಕಳಿಗೆ? ದ್ವೇಷ ಸಾಧಿಸಾಕ ಏನದ ಹೇಳಿ ಅಂತದ್ದು? ಇಲ್ಲಿ ಅಲ್ಲಿ ತರೋದು ಬರೋದು ಏನದ? ಬಂದಂಗ ಹೋದ್ರೆ ಬಂದಾನಿಲ್ಲ, ಇದ್ದಾಗ ಚಂದ ಅದರ ಸಾಕು, ಇಷ್ಟು ಸಾಕು ಅನ್ನೋ ಪ್ರೇಮದಿಂದ ಚಂದ ಪರಸ್ಪರ ಇದ್ರೆ ಅದೊಂದೊಳ್ಳೆ ಬದುಕಿರ್ತದೆ. ಇಂದಿನ ಜನ ಏನಿತ್ತಲ್ಲ, 250 ವರ್ಷದಿಂದ ಅರಳುಗುಂಡಿಗೆ ಊರೊಳಗ ಏನ್ ಅದಯ್ಯ ಮಡಿಯಮ್ಮ ಸಂಗಮ್ಮ ಮಲ್ಕಪ್ಪ ದಂಪತಿಗಳಿದ್ರಲ್ಲ, ಏನ್ ಊರು ತುಂಬ ಪ್ರೇಮ ಹಂಚಿದ್ರು. ಇಡೀ ಅರಳಗುಂಡಿಗೆ ಊರೊಳಗ ಅಂತಿದ್ರಂತ ಬದುಕಂದ್ರ ಹಂಗಿರ್ಬೇಕು. ಗಂಡ ಹೆಂಡತಿ ಅಂದ್ರೆ ಅವ್ರಿದ್ದಂಗ ಇರ್ಬೇಕು. ಒಂದು ದಿವಸ ಎದರ ಬದ್ರ ನಿಂತು ಮಾತಾಡಿಲ್ಲ ಹೆಣ್ಮಗಳು,
ಗಂಡನ ಬಗ್ಗೆ ಇನ್ನೊಬ್ಬರ ಮನೆಯಾಗ ಹೋಗಿ ನನ್ನ ಗಂಡ ಹಿಂಗದಾನ ಅಂತ ಹೇಳಲಿಲ್ಲ ಆ ತಾಯಿ. ಯಾರು? ಮಡಿಯಮ್ಮ, ಸಂಗಮ್ಮ. ನಾವ ಹೆಂಗದೀವಿ ಹೇಳ್ರಿ? ಗಂಡನ ಮನೆಯಾಗ ಏನಾದ್ರೂ ಚೂರು ಚೂರು ಏನಾದ್ರೂ ಆ ಕಡೆ ಸರದಾಡಿದ್ವಿ ಅಂದ್ರೆ ಫೋನ್ ಅಲ್ಲಿಗೆ ಹೋಗಿರ್ತದ ಅವ್ರ ಮನೆಗೆ. ತಟ್ಟೆ ಕೆಳಗೆ ಬಿತ್ತು ಅಂದ್ರೆ ಅಲ್ಲಿ ಹೋಯ್ತು ಕಲೆ ಆಗಿದ್ದಾಗ್ಲೆ. ಅವ್ರು ಬಂದು ಏನ್ ಮಾಡೋರು ಇಲ್ಲಿ? ಅವ್ರು ಬಂದು ಏನ್ ಮಾಡೋರು? ಬೆಳ್ಳ ಕರೆದ್ರೆ ಜಗಳ. ನಾನೆಚ್ಚ ನಾ ತಂದೀನಿ. ಇವರು ನಾ ತಂದೀನಿ. ಜಗಳ ಆಗದೆ ಇದಕ್ಕ. ಯಾರು ತಂದ್ರೇನು? ಸಂಸಾರ ಇಬ್ಬರದು ಅಲ್ಲ ಅದು. ಸಂಸಾರ ಅಂದ ಮೇಲೆ ಇಬ್ಬರದು. ಅದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ನಾ ತಂದಿನಿ ಎನ್ನುವಂತ, ನಾ ಜಾಸ್ತಿ ಓದಿನಿ ಎನ್ನುವಂತ, ನಾ ಸೂಕ್ಷ್ಮ ಇದೀನಿ ಎನ್ನುವಂತ, ನಾ ಚಲೋ ಸೀರೆ ಹುಟ್ಟಿನಂತ ಇಳಕಲ್ ಸೀರೆ ಹುಟ್ಟ ಅತ್ತಿ ಮಾವನ ಅಮ್ಮ ಅಪ್ಪನ ದೂರಿಟ್ಟು ನಾನಾ ಶ್ರೇಷ್ಠ ಅಂತ ತಿಳ್ಕೊಂಡು ಬರೀ ಪುಸ್ತಕದ ಉಳೋ ಆಗಿ ಬರೀ ಡಿಗ್ರಿಗಳ ತಗೊಂಡು ಏನ್ ಒಂದಿಷ್ಟು ಮನುಷ್ಯನಾಗ ಪ್ರೇಮ ಇರಲಿಲ್ಲ ಅಂದ್ರೆ ಬದುಕು ತಗೊಂಡು ಏನ್ ಮಾಡೋದಲ್ಲ? ಹೌದಲ್ರಿ? ಓದ ನೀ ಎದ್ರ ಸಲುವಾಗಿ ಅಂದ್ರೆ ನಿನ್ನ ಶಾಲಾ ಕಾಲೇಜ್ ಜ್ಞಾನ ನಿನ್ನ ನೌಕರಿ ಚಾಕರಿಯೊಳಗೆ ಅಷ್ಟೇ ಹೊರತಾಗಿ ಮನೆಯಾಗಲ್ಲ. ನಿನ್ ಡಿಗ್ರಿ ಅವ್ರಿಗೆ ಅವಶ್ಯಕತೆ ಇಲ್ಲ, ನಿನ್ ದುಡ್ಡು ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮಿಂದ ಬಯಸೋದೇನು ಅಂದ್ರೆ ಸ್ವಚ್ಛ 2-4 ಚಂದನ ಮಾತು. ಉಂಡ್ರಿ, ತಿನ್ರಿ, ಕುಂದ್ರಿ, ನಿಂದ್ರಿ, ಬರ್ರಿ, ಆರಾಮಾದ್ರಿ, ಒಂದಿಷ್ಟು ಸ್ಮೈಲ್, ಒಂಚೂರು ನಗೋದು, ಇಷ್ಟ ನಕ್ಕೊಂತ ಮನೆಯಾಗಿರೋ ಇಷ್ಟ ಕೇಳೋದು. ನಿಮ್ಮಿಂದ ಏನು ಕೇಳಂಗಿಲ್ಲ ಅವ್ರು ದೊಡ್ಡವ್ರು. ಅದೆಲ್ಲ ಬಿಡೋದು. ಇದನಂದ ಸಣ್ಣ ಕಥೆ ಹೇಳಿದ್ರೆ ಗೊತ್ತಾಗ್ತದೆ. ಹಿಂಗ ಒಂದೂರ ಒಂದು ಮನೆಯಾಗ ದಿವಸ ಜಗಳ ಆಡ್ತಿದ್ರು ಗಂಡ ಹೆಂಡತಿ. ದಿನ ಜಗಳ. ಎದ್ರ ಸಲುವಾಗಿ ಜಗಳ ಬರ್ತಿತ್ತು ಅಂದ್ರೆ ಊಟಕ್ಕೆ ಕುಂತ್ರು ಅಂತಂದ್ರೆ ಊಟಕ್ಕೆ ನೀಡೋ ಪದ್ಧತಿ ಒಂದು ನಮ್ಮವ್ರ ಮಜಾ ಇತ್ತು. ಆ ಹೆಣ್ಮಗಳ ತಾಟ ತಂದು ಹಿಂಗ ಗಂಡನ ಮುಂದೆ ತಿರುಗಿಸಿ ತಂದು ಮುಂದೆ ತಾಟ ಇಡ್ತಿದ್ಲಿ. ಚಮಚ ತೋರ್ಸಿಂಗಿ ಅನ್ನ ಸಾರ ನೀಡಕ್ಕೆ. ಎದಕ್ ತೋರಿಸ್ತಿದ್ಲು ಅಂದ್ರೆ ನೆನಪಿರ್ಲಿ, ಅದರ ಮೇಲೆ ಬರ್ದಿತ್ತು. ಎಲ್ಲರ ಮನೆಗೆ ಬರ್ದಿರ್ತಾವ. ಗೊತ್ತದೇನೆ? ಏನ್ ಬರ್ದಿರ್ತಾರೆ? ಹೋಗಿ ನೋಡ್ರಿ, ಗೊತ್ತಾತವ. ಇದು ಮಗಳಿಗೆ ಕೊಟ್ಟಿದ್ದು, ಇದು ನಾ ತಂದಿದ್ದು, ಇದು ಅವ್ರ ಮನೆಯದು ಅಂತ. ಆ ಹೆಣ್ಮಗಳಿಗೆ ತಾಟ್ ತಂದು ಮುಂದಿಟ್ಟ ತಕ್ಷಣ ಅನ್ಸೋದೇನು ಅಂತಂದ್ರೆ ಈಗ ಇಲ್ಲಿ ನೋಡು ಅಂತ ತೋರಿಸ್ದಂಗ, ತುತ್ತಿಗೊಂದ್ಸಲ ತೋರಿಸ್ದಂಗ, ಈಗ ಚಮಚ, ಈ ತಾಟ, ಇದು ನಂದ ಅಂತ ತೋರಿಸ್ದಂಗ. ಅವನಿಗೆ ಅವೆಲ್ಲ ಸಾಮಾನ ಒಳಗೆ ಹೆಂಗ ಆಗ್ತಿರ್ತಾವ ಅಂದ್ರೆ ಬಹಳ ತ್ರಾಸ ಕೊಡ್ತಿರ್ತಾವ. ತಂದ ಸಾಮಾನು ತರುವಾಗ ಏನೋ ತಂದ್ರ ಚಲೋ ಅಂತ ಅನಿಸ್ತದ. ಕರೆ ವರದಕ್ಷಿಣ ವರೋಪಚಾರ ತಗೊಳ್ಳೋಗಷ್ಟೇ ಖುಷಿ, ತಗೊಂಡ ಮೇಲೆ ಬಹಳ ದುಃಖವು. ಎಷ್ಟು ದುಃಖ ಇರ್ತಾವ ಅಂತಂದ್ರೆ ಅವು ಸಾಮಾನುಗಳು ಅಣಗಿಸ್ತಿರ್ತಾವ. ಏನ್ ಗಂಡಸ ನೀನ ಅನ್ನಂಗ ಅಂತಿರ್ತಾವ. ಯಾವ ಸಾಮಾನುಗಳು? ನೀನೇ ಆ ಗಂಡಸ, ನಾನಾ ತಂದಿ ನೋಡು ಅನ್ನಂಗ ಅಂತಿರ್ತದ. ಈ ನಮ್ಮನ್ ತಾಟ್ನೊಳಗೆ ಊಟ ಪಾಠ ನೀಡುವಾಗ ಸ್ವಲ್ಪ ಕುಗ್ಗಿದ ಮನಸ್ಸಿಂದ ಊಟ ಮಾಡಕ್ ಪ್ರಾರಂಭ ಮಾಡ್ತಾನ. ದಿನಗಳು ಕಳೀತಾವ. ಅದಾ ಸಂದರ್ಭ ಹಿಂಗ್ ತಿರುಗಿ ನೋಡಿದ್ರೆ ಅದಾ ಮಂಚ ಅಕ್ಕೆ ತಂದಿದ್ದೆ, ಅದು ಹಿಂಗ್ ತಿರುಗಿ ನೋಡ್ತಾನ. ಗಾಡ್ರೇಜ್ ಅದು ಅಕ್ಕೆದ. ತಾಟ ತಂಬಿಗೆ ಎಲ್ಲ ಹಾಕಿವ. ನಾನಾ ತಂದಿ ನೋಡು ಅಂತ ಆಕೆ ಅಂತಿರ್ತಾಳ. ಇದು ನಂದ್ ಅಂತಿರ್ತಾಳ. ಸಿಟ್ಟು ಬಂದವ ಅಂತಾನ. ಸುಮ್ಮನೆ ತಂದೇನಿ? ಸುಮ್ಮನೆ ತಂದೆ ಇಲ್ಲಲ್ಲ. ಇನ್ನು ಮೇಲೆ ನಿನ್ನ ಸಾಕಿ ಸಲುವಾಗಿ ನಿನಗೆ ಬೇಕಾಗಿದ್ದಂತ ನೀ ತಂದಿದ್ದೆ ಅಂತ ಇವ ಸಿಟ್ಟು ಬಂದಿವ ಅಂತಾನ. ನಿಂದಲ್ಲಿ ನಂದು ಅಂತಿವ ಗಂಡ ಅಂತಾನ. ಹಿಂಗ ಜಗಳಾಡ್ಕೊಂತ 10-20 ವರ್ಷ ಹೋಗ್ತಾವ. ಮಕ್ಕಳು ದೊಡ್ಡ ಆಗ್ತಾವ. ಇವಕ್ಕೆ 70-80 ಆಗಿರ್ತಾವ. ಅವ ಮಕ್ಕಳು ಅಂತಾವ, ಏಯಪ್ಪ ನಿಮ್ಮದಲ್ಲೋ ಇದು ನಂಬುದು ಅಂತವ. ಇವು ನಂಬುದು ಅಂತ ಮಕ್ಕಳು ಅಂತಾವ. ನಂದು ನಂದಂತಿವ. ಕೊನೆಗಿದ ಕಿರಿಕಿರಿಯಾಗಿ ನಡೀತದ. ಆ ಕಡೆ ಒಂದಿಷ್ಟು ಮಂದಿ, ಈ ಕಡೆ ಒಂದಿಷ್ಟು ಮಂದಿ ಪಾರ್ಟಿ ಪಂಗಡ ಕಟ್ಟಿ ನಂದ ಅನ್ನೋದ್ರಾಗ ನಡೀತದ. ಇಂಥ ಕುಟುಂಬದೊಳಗ ಒಂದು ದಿವಸ ಒಬ್ಬರು ಗುರುಗಳು ಬಂದರು. ಅಲ್ಲಿಗೆ ಬಂದರು, ಮನೆಗೆ ಬಂದರು. ಪೂಜಾ ಮಾಡಿಸಿದ್ರು, ಪ್ರಸಾದ ಆಯಿತು. ಆ ಹೆಣ್ಮಗಳು ಊಟಕ್ಕೆ ನೀಡಿದ ಮೇಲೆ, ಪ್ರಸಾದ ಆದ್ಮೇಲೆ ನಮಸ್ಕಾರ ಮಾಡಿ ಎಲ್ಲೋ ಮಗ್ಗಲ ಮನೆಗೆ ಮಾತಾಡಕ್ ಹೋಗ್ಲಿ. ಈ ಗುರುಗಳು ಎದುರಿ ಕುಂತ ಆ ಭಕ್ತ, ಆ ಯಾರವ ಕುಂತ. ಗುರುಗಳು ಮುಂದೆ ಕೇಳಿಕೊಂಡ ತನ್ನ ದುಃಖ. ಗುರುಗಳೇ, ನಮಗೆ ಯಾರು ಮಾಡಿಸ್ಯಾರೇನ್ರಿ ಗೊತ್ತಿಲ್ಲ. ನಮ್ಮ ಮನೆಗೆ ನೆಮ್ಮದಿನೇ ಇಲ್ಲ. ಕುಂತರು ಜಗಳ, ನಿಂತರು ಜಗಳ, ಬರೀ ಕಿರಿಕಿರಿ. ನಮಗ್ ಗೊತ್ತಿಲ್ಲ ಅವಾಗ ಮಳೆ ಮೇಲೆ ಏನೋ ಬೀಳ್ತಾವ. ಯಾರ್ಯಾರ ನಿಂಬೆಹಣ್ಣು ಹೋಗಿತಾರ. ಯಾಕೆಂದ್ರೆ ನಾವು ಬಹಳ ತ್ರಾಸಾಗ್ಯದ, ಬಹಳ ಜಗಳ ಆಗ್ಯದ ಅಂತ ಗುರುಗಳು ಸೂಕ್ಷ್ಮ ಗಮನಿಸಿದ್ರು. 2-3 ತಾಸಿನೊಳಗೆ ಇದು ಎದಕ್ಕಾಗತ್ತೆ, ಏನಾಗತ್ತೆ ಅಂತೆಲ್ಲ ಗುರುತಿದ್ರು.
ಅಲ್ರಿ ಇದೆಲ್ಲ ನಿಲ್ಬೇಕು ನಮಗ. ಆ ಮನೆ ಆರಾಮಾಗಬೇಕು. ಆರಾಮಾಗಬೇಕಾದ್ರೆ ಏನ್ ಮಾಡ್ಬೇಕ್ರಿ ಗುರುಗಳ? ನೋಡಪ್ಪ, ಕರೆದು ಪ್ರಸಾದ ಮಾಡಿಸಿದ್ದಿ, ಕಾಣಿಕೆ ಕೊಟ್ಟಿದ್ದಿ, ನನ್ನ ಮನಸ್ಸಿಗೆ ಗೆದ್ದಿದ್ದಿ, ಆದ್ರೆ ನಿನ್ ದುಃಖ ನಾನು ಬಗೆಹರಿಸ್ತೀನಿ, ಪರಿಹಾರ ಮಾಡ್ತೀನಿ, ನಾ ಹೇಳ್ದಂಗೆ ನೀ ಕೇಳ್ಬೇಕು ನೋಡುವ. ಆಯ್ತ್ರಪ್ಪ, ಏನಿಲ್ಲ, ನಿನಗೊಂದು ಮಂತ್ರ ಹೇಳ್ತೀನಿ. ದಿನಕ್ಕೆ 108 ಬಾರಿ ಅನ್ಬೇಕು. 108 ಬಾರಿ ಆ ಮಂತ್ರ ಅನ್ಬೇಕು. ಅಂದೆ ಅಂದ್ರೆ ನೀನು ಏನಿಲ್ಲ, ಒಂದು ವಾರ ಒಪ್ಪತ್ತಿನೊಳಗೆ ನಿನ್ನ ಮನೆ ಭಾರಿ ಚಂದ ಇರ್ತದ, ಆರಾಮ ಇರ್ತಿದೀಯ ಅಂತ. ಹೌದ್ರಿ ಗುರುಗಳ? ಬಹಳ ಚಲೋ ಆಯ್ತಲ್ರಿ. ಅಲ್ರಿ ಗುರುಗಳ, ನಮ್ಗ ರಾಮ್ ರೂಮ್ ಚೂಮಿ ದೊಡ್ಡ ದೊಡ್ಡ ಮಂತ್ರಗಳು ಅನ್ನಕ್ ಬರಂಗಿಲ್ಲ, ಮತ್ತೆ ಹೆಂಗ್ರಿ ಅಂತ. ಬಹಳ ಸರಳ ಮಂತ್ರ ಹೇಳ್ತೀನಿ ನಿನಗೆ, ಕಷ್ಟದ ಮಂತ್ರ ಅಲ್ಲ, ಬಹಳ ಸರಳ ಮಂತ್ರ ಹೇಳ್ತೀನಿ. ನಾ ಹೇಳ್ದಂಗೆ ಮಾಡು, ಅದರಂಗ ಆಯ್ತು ಅಂದ್ರೆ ಕೆಲಸ ಆಗ್ತದ ನಿಂದು. ಆಯ್ತ್ರಿ ಗುರುಗಳ. ಈಗ ಆ ಮಂತ್ರ ನಾನು ನಿಮಗೆ ಹೇಳ್ತೀನಿ. ಯಾರಿಗೆ ಮನೆಯಾಗ ಜಗಳದವ, ಈ ಜಗಳ ಪರಿಹಾರ ರಿಸಲ್ಟ್ ನಮ್ಗೆ ನಾಳೆಗೆ ಗೊತ್ತಾತವ. ಈಗ ಚಂದ ಕುಂದ್ರಿ. ಅದು ಹೇಳ್ತಾನಲ್ಲಿ ಗುರು ಹೇಳ್ತಾನೆ ನೋಡಪ್ಪ, ಮೊದ್ಲು ನಾನು ನಿನಗೆ ಮಂತ್ರೋಪದೇಶ ಮಾಡಬೇಕಾದ್ರೆ ಮೊದಲು ನೀ ಚಂದ ಕುಂದಿರ್ಬೇಕು ಅಂದ ಗುರು. ಆಯ್ತ್ರಿ ಗುರುಗಳಂತ ಈಗ ನೀ ಮಾಡಿದಲ್ಲ, ಅದ್ರಂಗೆ ಹಿಂಗೆ ಸರದ್ ಕುಂತ ಮೇಲೆ ಇನ್ನೊಂದು ಮಾತು ಹೇಳಿದ್ರು. ಈ ಮಂತ್ರ ಅನ್ನುವಾಗ ಸ್ವಲ್ಪ ನಗುತ್ತಿರಬೇಕು. ಅವಕಾಶ ಇಲ್ಲ, ಸುಮ್ಮನೆ ಸ್ವಲ್ಪ ಸ್ಮೈಲ್, ಜಸ್ಟ್ ಸ್ಮೈಲ್ ಅಲ್ಲಷ್ಟೇ. ಈ ಹೂ ಅರಳೋ ಟೈಮ್ನಾಗ ಹೆಂಗೆ ಹೆಸಳು ಬಿಚ್ಚಿರ್ತಾವಲ್ಲ ಆ ಥರ. ಎರಡೂ ಕೈ ಹಿಂಗೆ ಚಾಚಿರಬೇಕು, ಹಿಂಗೆಲ್ಲ ಸ್ಮೈಲ್ ಇರಬೇಕು. ಅವಾಗ ಆ ಮಂತ್ರ ಅನ್ಬೇಕು. ಆ ಮಂತ್ರ ಅಂದಿ ಅಂದ್ರೆ ನೋಡಿ, 2-3 ದಿನದಾಗ ಅದ್ಭುತವಾದ ರಿಸಲ್ಟ್ ಅದ. ಒಳ್ಳೆ ನೆಮ್ಮದಿ ವಾತಾವರಣ ನಿರ್ಮಾಣ ಆಗ್ತದ. ಆಯ್ತು ಗುರುಗಳು, ಹೇಳ್ರಿ. ನಿಮಗೆ ಯಾರಾದ್ರೂ ಬೇಕಾ? ಕುಂದರಿ, ಚಂದ ಕೈ ಮಾಡ್ರಿ ಅಂತೀರಿ. ಹೇಳಿದ ಗುರು, ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ. ಇದ ಮಂತ್ರ 108 ಸಲ ಅನ್ಬೇಕು ದಿನಕ್ಕೆ. ಆಶೀರ್ವಾದ ಮಾಡಿದ ಮಂತ್ರ ಅನ್ನಕ್ ಆಯ್ತು ಅಂತ ತಿಳ್ಕೊಂಡು ಗುರುಗಳು ಮಠಕ್ಕೆ ಹೋದ್ರು. ಖಾಲಿ ಕುಂದ್ರೋದೇನದ, ಇವತ್ತಿನ 108 ಸಲ ಮುಗಿಸಿದ್ರೆ ಆಯ್ತು ಅಂತ ತಿಳ್ಕೊಂಡು ಅಲ್ಲೇ ಕಟ್ಟಿ ಕುಂತ್ಕೊಂಡ, ಎರಡೂ ಕೈ ಚಾಚಿದ, ಸ್ಮೈಲ್ ಮಾಡಿದ. ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ ಅನ್ಕೊಂತ ಕುಂತ ಹೊರಗೋದು ಹೇಳ್ತಿ ಎದುರಿಗೆ ಬಂದು ಎಲ್ಲ ನಿಮ್ಮದ ಅಂತ ಹಿಂಗ ನೋಡ್ಕೊಂತ ಅಂದ. ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ ಅಂದ. ಹೇಳ್ತಿ ಏನ್ ಅನ್ಬೋದು ಹೇಳ್ರಿ ನೋಡೋಣ. ಹಿಂಗ ಅಂದಾಗ ಹೇಳ್ತಿ ಏನ್ ಅನ್ಬೋದು ಎದುರಿಗೆ ಬಂದಾಕಿ? ನಂದೇನೈತ್ರಿ, ಎಲ್ಲ ನಿಮ್ಮದ ಅನ್ಲಕ್ಕ. ನಂದೇನೈತ್ರಿ, ಎಲ್ಲ ನಿಮ್ಮದ ಅಂತ ಹೇಳ್ತಿ ಅನ್ಲು. ಎದುರ ಬಂದ್ರು ಕುಂತಾವ ಎರಡು, ಎಲ್ಲ ನಿಮ್ಮದ ಅಂತ ಇವ, ನಂದೇನೈತ್ರಿ ಎಲ್ಲ ನಿಮ್ಮದ ಅಂತ ಹಾಕಿ ಹಿಂಗ ಅನ್ನವಾಗ ಮಕ್ಕಳು ಬಂದು ಎಲ್ಲ ನಿಮ್ಮದ ಅಂತ ಗಂಡ, ಎಲ್ಲ ನಮ್ದೇನೈತ್ರಿ ಎಲ್ಲ ನಿಮ್ಮದ ಅಂತ ಹೇಳ್ತಿ. ಮಕ್ಕಳಂತವ, ನಮ್ಮದೇನಾಯ್ತವಯ್ಯಪ್ಪ, ಎಲ್ಲ ನಿಮ್ಮದೈತಿ, ನಿಮ್ಮ ಆಶೀರ್ವಾದದಿಂದ ಬಂದಿದ್ದೈತಿ ಅಂತ ಮಕ್ಕಳಂದು. 2 ದಿನದೊಳಗ ಮನಿ ಸ್ವರ್ಗ ಆಯ್ತು. ಇವತ್ತು ನೀವು ಮನೆಗೆ ಹೋಗ್ರಿ, ಪುರಾಣಕ್ಕೆ ಬಂದವ್ರು ನೀವು ಮನೆಗೆ ಹೋಗ್ರಿ, ನಿಮ್ಮ ಯಜಮಾನ್ರು ಇಲ್ಲೇ ಹೋಗಿರ್ತಾರ. ಸ್ವಲ್ಪ ಹಿಂಗೆ ಕೈ ಮಾಡಿ ಎಲ್ಲ ನಿಮ್ಮದ, ಸುಮ್ಮನೆ ಹಂಗೆ ಕಲ್ಪನಾ ಮಾಡ್ರಿ ಹೆಂಗಿರ್ತದಲ್ಲ, ಎಲ್ಲ ನಿಮ್ಮದ ಅಂದ್ರಿ ನೀವು ಏನ್ ಅನ್ಬೋದು ಹೇಳ್ರಿ ನೋಡ್ರಿ. ನಿಮ್ಮ ಯಜಮಾನ್ರು ನಿಮಗ ಏನ್ ಅನ್ಬೋದು ಹೇಳ್ರಿ? ಹಂಗನ್ನಂಗಿಲ್ಲ, ಬ್ಯಾರೆ ಅಂತಾರ ಅವ್ರು. ಪುರಾಣಕ್ಕೆ ಹೋಗಿದ್ರು ಎಲ್ಲಿ ತೆಲಿಗಿಲಿ ಕೆಟ್ಟದ ನೀವ್ರಿಗೆ ಅಂತ. ಹೌದಂತೀರಿ? ಫಸ್ಟ್ ಬರೋದ ಆಲೋಚನೆ. ಅದಾದ ಮೇಲೆ ಎಲ್ಲ ನಿಮ್ಮದು ಅನ್ಕೊಂತ ಹೋದ್ರಿ ಅಂತಂದ್ರೆ ಸ್ವಲ್ಪ ಇನ್ನೊಬ್ರು ತಿಳಿದವ್ರು ಅಂತಾರೆ, ಏನೋ ಬದ್ಲೆಗಳನ್ನ ಹೇಳ್ತಿ, ಬಹಳ ಚಲೋ ಆಯ್ತು ಅಂತ ತಿಳ್ಕೊಂಡು ಮರುದಿವ್ಸ ಅರ್ಧ ತೊಲಿ ಬಂಗಾರ ತಂದು ಕೊಟ್ರ ಹೇಳಕ್ ಬರಂಗಿಲ್ಲ. ಆ ಖುಷಿ ಆಯ್ತಂದ್ರೆ ಸರಿ, ಅದೇನೇ ಇರ್ಲಿ, ಬದುಕು ಬಹಳ ಚಂದ ಇರಬೇಕಾದ್ರೆ ಒಂದಿಷ್ಟು ಹಿಂಗಿದ್ವಿ ಅಂತ ಅದಕ್ಕೆ ಅಂತಿರ್ತಾರೆ. ಈಗ ಯಾರಾದ್ರೂ ಗುರುಗಳು ಇವತ್ತು ಏನೆಲ್ಲ ಕಾಣಿಕೆ ಬಂದಾಗ, ಪಾದ ಪೂಜೆ ಮಾಡಿ ಕಾಣಿಕೆ ಕೊಟ್ಟಾಗ ಅಂತಿರ್ತಾರ ಗುರುಗಳು, ಏನಪ್ಪ ಬಿಲ್ಡಿಂಗ್ ಎಲ್ಲ ಚಲೋ ಕಟ್ಸಿರಿ, ಮನೆಯೆಲ್ಲ ಚಲೋ ಮಾಡಿರಿ ಅಂತಂದಾಗ ಅವಾಗ ಏನಂತೀರಿ ನೀವು? ಗುರುಗಳು ಬಂದ, ನಮ್ದೇನೈತ್ರಿಪ್ಪ ಎಲ್ಲ ತಮ್ಮ ಆಶೀರ್ವಾದ ಅಂತೀರಿಲ್ಲ.
ಅಂತೀರಿಲ್ಲ, ಇದು ಮೊದ್ಲಿದ್ದು ಬಂದಿದ್ದು. ಶಿವಾಯ ನಮ ಅದಲ್ಲ, ಶಿವಾಯ ನಮಃ ಎಲ್ಲ ನಿಮ್ಮದು ಅಷ್ಟ. ಅದು ಫೀಲ್ ಹಿಂಗೆ ಎಲ್ಲ ನಿಮ್ಮದ, ಶಿವಾಯ ನಮ. ಈಗ ಅನ್ಕೋಂತ ಹೋದ್ವಿ ಅಂತಂದ್ರೆ ಅದು ವಿಶೇಷವಾಗಿ ಒಂದು ಒಳ್ಳೆ ಇದಾಗ್ತದೆ. ಸರಿ, ಅದೇನೇ ಇರಲಿ, ಈ ಇಂದಿನ ಒಂದು ಸಂದರ್ಭದೊಳಗ ಮನೆಯೊಳಗ ದಾಸೋಹ ಇರ್ತಿತ್ತು. ಪ್ರತಿಯೊಬ್ಬರು ಮನೆಯೊಳಗೆ ಹಾಲ, ಮೊಸರ, ಮಜ್ಜಿಗೆ, ಯಾರು ಮಾರೋರು ಇದ್ದಿಲ್ಲ. ಕರೆದು ಉಣಿಸೋ ಗುಣ ಇತ್ತು. ಕುಂತು ಮಾತಾಡಿದ್ರೆ ಬಹಳ ಚಂದ ಮಾತಾಡುವಂತ ರೂಢಿ ಇತ್ತು. ಅಂತ ಮನೆಯೊಳಗ ಮುದ್ದಾದ ಮಗು ಬೆಳೀತಾ 8-9 ವರ್ಷದ ಮಗುವಾಯಿತು. ತಂದೆ ತಾಯಿಗಳು ವಿಚಾರ ಮಾಡ್ತಾರ, ನಿನ್ನೆ ಶಾಲೆ ಕಳಿಸಿದಂಥ ಸಂದರ್ಭದೊಳಗ 6 ವರ್ಷ. ಆಗಿನ ಶಾಲೆಗಳು ಚಡಿ ಚಮಚಮ್ ವಿದ್ಯೆ ಗಮ್ ಅವಾಗಿನ 3ನೇ ತರಗತಿಯವರು ಈಗಿನ ಡಿಗ್ರಿ ಈಕ್ವಲ್. ಆಗಿನ 3ನೇ, ಈಗಿನ ಡಿಗ್ರಿ ಸಮ. ನೋಡ್ಬೇಕು ನೀವು ಈಗ ಡಿಗ್ರಿ ಕಲ್ತವ್ರು ಕನ್ನಡಾಕ್ಷರ ನೋಡ್ಬೇಕು ನೀವು. ಈಗಿನ ಕಲ್ತವ್ರು ಡಿಗ್ರಿ ಕನ್ನಡಾಕ್ಷರ ನೋಡ್ಬೇಕು ಅವ್ರು ಬರೆದದ್ದು. ಆಗಿನ 3ನೇ ತರಗತಿಯವ್ರ ಪುಸ್ತಕ ಬರೆದದ್ದು ಅದು ನೋಡ್ಬೇಕು ನೀವು. ಎರಡು ಹೋಲಿಕೆ ಮಾಡಿ ನೋಡಿದ್ರೆ ಇವರೇ ಶಾಣ್ಯಾರ. ಯಾರು ಮೊದಲವರೇ ಶಾಣ್ಯಾರ. ಇದರ ಅರ್ಥ ಏನು ಅಂತಂದ್ರೆ, ಆಗಿನ ವಿದ್ಯೆ ಬಡೀರಿ ಅಂತ ಹೇಳ್ತಿದ್ರು ಮಾಸ್ತರಿಗೆ. ಬಡೀರಿ, ಅವನಿಗೆ ತಿಳಿಸ್ಲಿಲ್ಲ ಅಂದ್ರೆ ಹೇಳಿದ್ರು ಹೊಡೀರಿ ಅಂತಿದ್ರು. ಈಗ ಹಂಗಲ್ಲಿ ಕೇಸ್ ಆಗ್ತಾವ ಮಾಸ್ತರ ಮೇಲೆ. ಬಡದ್ರ ಬೈದ್ರ ಕೇಸ್ ಆಗ್ತಾವ. ಯಾಕ್ರಿ ನಮ್ಮ ಹುಡುಗರಿಗೆ ಯಾಕೆ ಬಡಿತೀರಿ ಅಂತ. ಬೈಲಾರ್ದ ಕಲ್ಸಕ್ಕಾಗ್ತದ. ಆಗಿನ ಕಾಲದ ವಿದ್ಯೆ ನಮ್ಮ ಚರಿತ್ರ ನಾಯಕ ಮುದ್ದಾದ ಶರಣ ಬಸವ ಮೊದಲನೇ ದಿವಸನೇ ಗುರುಗಳಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ, ಗುರುಗಳೇ ಓಂಕಾರ ಅಂದ್ರೆ ಏನು ಅನ್ನುವಂಥ ಮಾತನ್ನು ಕೇಳಿದಾಗ, ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಗ್ತದೆ. ಇದು ಸೃಷ್ಟಿಯ ಬೀಜ ಅಕ್ಷರ. ಇದು ಎಲ್ಲ ರೀತಿಯ ಜ್ಞಾನವನ್ನು ಕೊಡುತ್ತದೆ. ಇದು ಆದಿ ಅಕ್ಷರ, ಮೊದಲ ಅಕ್ಷರ. ಇದು ತಗೋ ಅಂತ ತಿಳ್ಕೊಂಡು ಆ ಗುರುಗಳು ಹೇಳಿ ಕಲಿಸಿದ ನಂತರದಲ್ಲಿ ದಿನಗಳು ಕಳೆದಂಗೆಲ್ಲ ತಂದೆ ತಾಯಿ ಎಲ್ಲ ಬಹಳ ಚಂದ ಕೇಳೋರು. ಶಾಲೆಗೆ ಹೋಗಿ ಬಂದ ನಂತರ ತೊಡೆ ಮೇಲೆ ಕುಂತ್ಕೊಂಡು ಚಂದ ಮಾತಾಡೋರು. ಹಾಗೆ ಅಲ್ಲಿ ನಡೆದಂತ ಘಟನೆಗಳೆಲ್ಲ ಹೇಳೋದು ಕೇಳೋದು. ಹಿಂಗ 3 ವರ್ಷ ಕಳೀತು. 9 ವರ್ಷ ಆಯ್ತು. 9 ವರ್ಷ ಆದ್ಮೇಲೆ ನಮ್ಮ ವೀರಶೈವ ಧರ್ಮಾಚರಣೆಗಳಿಗೆ ಒಂದು ಪದ್ಧತಿ ಅದ. ಏನ ಪದ್ಧತಿ ಅಂತಂದ್ರೆ ಸಂಸ್ಕಾರ ಕೊಡೋದು. ಸಂಸ್ಕಾರ ಅಂದ್ರೇನು? ಧರ್ಮದೊಳಗೆ ಹಾಕೊಳ್ಳೋದು. ಧರ್ಮದೊಳಗೆ ಹಾಕೊಳ್ಳೋದು ಅಂದ್ರೇನು? ಒಂದು ಟ್ರ್ಯಾಕಿಗೆ ಒಂದು ಪದ್ಧತಿ ಪ್ರಕಾರ ಬೆಳೆಸುವಂಥದ್ದು. ಇದರ ಅರ್ಥ ಏನು ಅಂತಂದ್ರೆ, ಅಳಿ ಬಿಟ್ಟ ರೈಲ, ಧರ್ಮ ಬಿಟ್ಟ ಮನುಷ್ಯ ಜೀವನದಾಗ ಉದ್ಧಾರ ಆಗಿದ್ದು ಭಾಳ ಒಳ ಕಡಿಮೆ. ಇಲ್ಲಿ ಬಿಡ್ರಿ, ಇದು ಶರಣಬಸಪ್ಪಂದು, ಮಾದಮ್ಮಂದು. ಗಂಡಿನ ಕಡೆ ಆಗವ್ರು ಯಾರು, ಹೆಣ್ಣಿನ ಕಡೆ ಆಗವ್ರು ಯಾರು, ತಮ್ಮ ಒಂದು ಸೇವಾ ತಿಳಿಸ್ಬೇಕನ್ನುವಂಥ ವಿಚಾರವನ್ನು ಹೇಳಿತ್ತು. ಹಾಗಾಗಿ ಗಂಡಿನ ಕಡೆ ನಾವು ಆಗ್ತೀವಿ ಅಂತ ತಿಳ್ಕೊಂಡು ಈಗಾಗಲೇ ಒಬ್ರು ಒಪ್ಪಿದ್ದಾರೆ. ಹೆಣ್ಣಿನ ಕಡೆ ಯಾರಾಗ್ತೀರಿ ಅನ್ನುವಂಥ ವಿಚಾರವನ್ನು ಹೇಳಿದರೆ ಆ ಒಂದು ಬೀಗರು ಬೀಜರೆಲ್ಲ ಕರೆಕ್ಟ್ ಆಗ್ತಾರೆ. ಮದುವೆ ಕಾರ್ಯಕ್ರಮ ಚಂದ ಆಗ್ತದೆ. ಏನು ಭಾಳ ಅಂತಿಲ್ಲ, ಏನು ತರಬೇಕು, ಏನು ಮಾಡ್ಬೇಕು ಅನ್ನುವಂಥ ವಿಚಾರ ಕೇಳಿದಾಗ, ಮದುವೆ ಅಂದ್ರೆ ಲಕ್ಷ ಖರ್ಚು ಮಾಡಿದ್ರು ಮದುವೆನೇ, 1000 ರೂಪಾಯಿದಾಗ ಮಾಡಿದ್ರು ಮದುವೆನೇ. ನಿಮ್ ಪ್ರೀತಿ, ನಿಮ್ ಉತ್ಸಾಹ. ನಾವು ಹೇಳೋದೇನು ಅಂದ್ರೆ, ಹೆಣ್ಣಿನವ್ರು ಗಂಡಿಗೆ ಬಟ್ಟೆ ತಂಬರಿ, ಗಂಡಿನವ್ರು ಹೆಣ್ಣಿಗೆ ಬಟ್ಟೆ ತರ್ತಾರ ಒಂದು. ಆಮೇಲೆ ಈ ಪೂಜಾ ಸಾಮಾನದ ಖರ್ಚು ಇಬ್ಬರು ಕೂಡಿ ಖರ್ಚು ಕೊಡ್ರಿ ಅಂತ ಇಷ್ಟು ಮಾತ್ರ ಹೇಳ್ತೀವಿ. ಇದಕ್ಕೂ ಮೀರಿ ನೀವು ತಿಳಿದಂಗ ನಿಮ್ಮ ಇಷ್ಟಾನುಸಾರವಾದಂಥ ರೀತಿಯೊಳಗೆ ಏನು ಜಾಸ್ತಿ ಏನಾದರೂ ಮಾಡಬಹುದು ಅನ್ನುವಂಥ ವಿಷಯ. ಏನಾದರೂ ಮಾಡ್ಬೋದು ಅಂದ್ರೆ ಮತ್ತೆ ಏನೇನಲ್ಲ, ಮತ್ತಿಷ್ಟು ಸಿಹಿ ಪದಾರ್ಥಗಳನ್ನು ಬಂದಂಥ ಭಕ್ತರಿಗೆ ಎಲ್ಲ ರೀತಿಯಿಂದ ಅಡಿಗೆ ಇನ್ನೊಂದು ಏನಾದರೂ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ, ಆಮೇಲೆ ಸೀಮಂತ ಕಾರ್ಯಕ್ರಮ ತಮಗೆಲ್ಲ ತಿಳಿದಿರುವಂಥ ವಿಚಾರ. ಶುಕ್ರವಾರದ 27 ತಾರೀಕದ ಸೀಮಂತ ಕಾರ್ಯಕ್ರಮ. ಮಾದಮ್ಮನ ಸೀಮಂತ ಕಾರ್ಯಕ್ರಮದೊಟ್ಟಿಗೆ ನಿಮ್ಮ ಊರೊಳಗ ಚೊಚ್ಚಲ ಗರ್ಭಿಣಿಯರಿದ್ದರೆ ಮಾದಮ್ಮನೊಟ್ಟಿಗೆ ಆ ತಾಯಿಂದರನ್ನು ಕೂಡಿಸಿ ಪರಿಪೂರ್ಣ ಹೆಣ್ಣಿನ ಸಂಕೇತವಾಗಿರ್ತಕ್ಕಂಥ ಆ ಹೆಣ್ಮಗಳಿಗೆ ಉಡಿ ತುಂಬಿ ಬಾಗಿನ ಕೊಟ್ಟು ತಾವೆಲ್ಲ ಹಾಡಿ ಅವ್ರಿಗೆ ಬೇಕಾದ ಪಡಿ ಪದಾರ್ಥಗಳನ್ನ ಪ್ರಸಾದ ರೂಪದೊಳಗೆ ತಂದು ಕೊಟ್ಟು ರುಚಿಯಾದ ಅಡಿಗೆ ಬೈಕೆ ಅನ್ನುವಂಥದ್ದು, ಆ ಬೈಕೆ ಬುತ್ತಿ ಅಂತಂದು ಆ ತಾಯಿಂದರಿಗೆ ಉಣಿಸಿ ಅವ್ರ ಹೆಸರಿನ ಮೇಲೆ ನಾವು ಒಂದಿಷ್ಟೆಲ್ಲರೂ ಸ್ವಲ್ಪ ತಗೊಂಡು ಏನದ ಆ ಒಂದು ಬೈಕೆ ಬುತ್ತಿ ಕಾರ್ಯಕ್ರಮ ಅವತ್ತಿರ್ತದ. ಆ ಒಂದು ಬೈಕೆ ಬುತ್ತಿ ಕಾರ್ಯಕ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ತಾವು ತಮ್ಮ ಮನೆಯಿಂದ ಉಡುಗೊರೆಯಾಗಿ ಸೀರೆ, ಕಣ ಅಥವಾ ಇನ್ನಿತರ ಏನಾದರೂ ಮುಯ್ಯ ಆಯಾರ ಏನಾದರೂ ತಂದು ಬರ್ಸ್ತಕ್ಕಂಥವ್ರು ಬರೆಸ್ಬೋದು. ಆಮೇಲೆ ಹಾಡಾಡ್ತಕ್ಕಂಥವ್ರಿಗೆ ಅವಕಾಶ ಇರ್ತದ. ಬೈಕೆ ಬುತ್ತಿನೇ ಹಾಡಾಡ್ಬೇಕು, ಮತ್ತು ಸಿನಿಮಾ ಹಾಡಾಡಿರಿ, ಅದೊಂದು ಕಾರ್ಯಕ್ರಮ ಇರ್ತದ. ಅದು 27ನೇ ತಾರೀಕು ಅನ್ನುವಂಥದ್ದು ಹೇಳ್ತಾ ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಅನ್ನೋದನ್ನು ಹೇಳಿ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ
ಪೂಜ್ಯರಿಗೆ 101 ರೂಪಾಯಿ, ನಮಗೆ 101 ರೂಪಾಯಿ, ಗವಾಯಿಗಳಿಗೆ 101 ರೂಪಾಯಿ, ತಬಲಾಜವರಿಗೆ 50 ರೂಪಾಯಿ, ಗವಾಯಿಗಳಿಗೆ 50 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಂತ ಭಕ್ತಾದಿಗಳಿಗೆ ಆಯುಷಾರೋಗ್ಯವಾಗಿ ಸುಖಶಾಂತಿ ಸಂಪದ ಕೊಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇದು ಯಾರು ಕೊಟ್ಟಾರು ಬರೋದಿಲ್ಲ, ಗುಪ್ತ ಕಾಣಿಕೆ. ಈಗ ವರದಿ ವಾಚನ. ಇದೀಗ ತಾನೇ ವೇದಿಕೆ ಮೇಲೆ ನಮ್ಮೆಲ್ಲರ ಭಕ್ತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಚಿಕ್ಕೋಡಿಯ ಸಂಪಾದನಾ ಮಠದ ಪೂಜ್ಯರ ಇವತ್ತಿನ ವಿಶೇಷ ದಿವ್ಯ ಸಾನ್ನಿಧ್ಯ ಏನಪ್ಪಾ ಅಂತಂದ್ರೆ, ಪರಮ ಪೂಜ್ಯರು ಈ ನಾಡಿಗಾಗಿ ಸಮಾಜಕ್ಕಾಗಿ ಪೀಠಾರೋಹಣವನ್ನ ಮಾಡಿಕೊಂಡು 25 ವರ್ಷಗಳ ವಸಂತದಲ್ಲಿ ಅವರು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರೂ ಜೋರಾಗಿ ಭಕ್ತಿಯ ಚಪ್ಪಾಳಿಯೊಂದಿಗೆ ಆ ಒಂದು ಸಂದರ್ಭವನ್ನು ಸಾಕ್ಷೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ತಮ್ಮ ಇಡೀ ಜೀವನವನ್ನೇ ಇಡೀ ನಾಡಿಗೆ ಅರ್ಪಿಸಿಕೊಂಡು 25ರ ಬೆಳ್ಳಿ ವಸಂತದೊಂದಿಗೆ ಈ ನಾಡಿಗೆ ಬೆಳಕನ್ನು ಚೆಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಏನಪ್ಪಾ ಅಂತಂದ್ರೆ, ಈ ರೀತಿ ನಡೀತಕ್ಕಂತಹ 25 ಸಭೆಗಳಲ್ಲಿ ಅವರು ಆಶೀರ್ವಚನವನ್ನು ನೆರವೇರಿಸಬೇಕು ಅನ್ನುವ ಸಂಕಲ್ಪದೊಂದಿಗೆ ನಾಡಿನಾದ್ಯಂತ ನಮ್ಮಂಥ ಭಕ್ತರಿಗೆ ದಿವ್ಯ ಮಾರ್ಗದರ್ಶನ ನೀಡುತ್ತಾ ಸಾಗ್ತಾ ಇದ್ದಾರೆ. ನಮ್ಮದು 15ನೇ ಕಾರ್ಯಕ್ರಮ. ಇನ್ನೂ 25 ಆಗಿ 50 ಆಗಿ 100 ಆಗಿ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರನ್ನ ಹರಿಸುವಂತಹ ಆ ಒಂದು ದಿವ್ಯ ಶಕ್ತಿ ಯಾವತ್ತೂ ನಮ್ಮೊಂದಿಗೆ ಇರಲಿ ಎಂಬಂತಹ ಒಂದು ಪ್ರಾರ್ಥನೆಯನ್ನ ಪರಮ ಪೂಜ್ಯರ ಪಾದರವಿಂದಗಳಲ್ಲಿ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡ್ತಾ, ಪರಮ ಪೂಜ್ಯರ ಮಾರ್ಗದರ್ಶನದಂತೆ ನಿನ್ನೆ ದಿವಸ ಮಾಡಿರ್ತಕ್ಕಂತಹ ಅಕ್ಷರ ದೀಕ್ಷೆಯಲ್ಲಿ ಶರಣ ಬಸವೇಶ್ವರರು ಒಂದು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂತಹ ಈ 2 ಪಾಟಿ, 2 ನೋಟ್ಬುಕ್ಗಳು, 2 ಪೆನ್ನು ಹಾಗೂ ಒಂದು ಶಾಲಾ ಪಾಟಿಚೀಲ, ಇದರ ಒಂದು ಸವಾಲನ್ನ ನೆರವೇರಿಸುವಂತಹ ಒಂದು ಸಂದರ್ಭ. ನಿಮ್ಮಿಂದ 2 ಸೆಟ್ ಅದ, ಒಂದು ಚಿಮ್ಮಡ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು ತಿಳಿಸೋದಂದ್ರೆ, ಇಲ್ಲೊಂದಿಷ್ಟು ಬೆಲೆ ಕಟ್ಟಲಾಗದ ಸಂಪತ್ತು ಈ ವಿದ್ಯಾ ಸಂಪತ್ತು. ಮಹಾತ್ಮರ ಆಶೀರ್ವಾದದಿಂದ ನಿಮ್ಮ ಮನೆಗೆ ಬರತಕ್ಕಂಥದ್ದು. ಯಾರು ಇದ್ರ ಬಗ್ಗೆ ಒಲುವದ ಅಂಥವ್ರು ಬೇಕಿದ್ದವರು ಕೇಳಿ ಆ ಮಕ್ಕಳಿಗೆ ಕೊಡೋದ್ರಿಂದ ಆ ಶರಣರ ಅಭ್ಯಾಸ ಮಾಡಿರ್ತಕ್ಕಂಥ ಒಂದಿಷ್ಟು ಆ ವಸ್ತುಗಳನ್ನ ಮಕ್ಕಳಿಗೆ ಕೊಟ್ಟರೆ ಅದು ಅವ್ರಿಗೆ ವಿದ್ಯಾ ಬುದ್ಧಿ ಚೆನ್ನಾಗಿ ಬರ್ತದೆ ಅನ್ನುವಂಥದ್ದು. ಕೇಳುವಂಥವ್ರು ಬೇಗ ಬೇಗನೆ ಕೇಳಿ, ಸಮಯ ಬಹಳ ಆಗಿದೆ, ಯಾಕೋ ಹನಿ ಚಾಲು ಆಗ್ತದ. ದೈವದ ಭಕ್ತಿ ಬೇಡಿಕೆ 51,000. ದೈವದ ಭಕ್ತಿ ಬೇಡಿಕೆ ಅಂದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಅಷ್ಟು ಹೇಳ್ತೀವಿ. ನೀವು ಎಷ್ಟಾದ್ರೂ ಕೇಳ್ಬೋದು, 101 ಕೇಳ್ಬೋದು, 501 ಕೇಳ್ಬೋದು, 1001 ಕೇಳ್ಬೋದು. ನಿಮ್ಮ ಭಕ್ತಿ ಕೇಳುವಂಥವ್ರು ಕೇಳಿ. ದೈವದ ಭಕ್ತಿ ಬೇಡಿಕೆ 51,000. ಹೆಸರು ಹೇಳಬೇಕು, ಕೇಳಬೇಕು, ಬಡ 201 ರೂಪಾಯಿ. ಮುಂದೆ 251, 301. ನೀವು ಕೇಳ್ರವ 2,000 ಬರ್ತಾವಲ್ಲಿ. ಎಷ್ಟವ ನಿಂದ? 300. ಅವ್ರು ಹೇಳ್ಯಾರ 311. 311 ಮುಂದೆ 401. ಈ ಕಡೆ 501. 501 ಒಂದು ಸಾರಿ. ಕೇಳುವಂಥವ್ರು ಕೇಳಿ. 501 ಪಾಟಿ, ನೋಟ್ಬುಕ್, ಪೇಣೆ, ಒಂದು ಸೆಟ್. ಕೇಳುವಂಥವ್ರು ಕೇಳಿ. 501 ಮಹಾತ್ಮರ ಆಶೀರ್ವಾದದ ವಸ್ತುಗಳು. ಕೇಳುವಂಥವ್ರು ಕೇಳಿ ಬೇಗ ಬೇಗನೆ. ನೀವು ಅಂಗಡಿಯಾಗ ಹೋದ್ರೆ ನಿಮ್ಗೆ ಇನ್ನೂ ಕಡಿಮೆ ಸಿಗ್ಬೋದು, ಆ ಮಾತು ಬೇರೆ. ಆದರೆ ದೈವ ಮತ್ತು ಗುರುಗಳ ಆಶೀರ್ವಾದ ಮತ್ತು ಶರಣಬಸಪ್ಪನ ಆಶೀರ್ವಾದದೊಂದಿಗೆ ಬರತಕ್ಕಂಥ ವಸ್ತು. ಮೊಟ್ಟ ಮೊದಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಇದ್ರಾಗ ಬರೆದ್ರು ಅಂದ್ರೆ ಅವ್ರ ಆಶೀರ್ವಾದ ಆಗ್ತದೆ. ಕೇಳಿ. 501
ಯಾರಿಗೆ ಕೇಳಿದವ್ರು 501 ಹೆಸರು ಹೇಳ್ರಿ. ಶಕುಂತಲಾ ಪೂಜಾರಿ ಅವರು 501 ಒಂದು ಸಾರಿ. ಐದುನೂರ 1 2 ಸಾರಿ. 2 ಸಾರಿ. ಇವತ್ತು ಒಂದೇ ಮಾಡ್ತೀವಿ, ನಾಳೆಗೆ ಇನ್ನೊಂದು ಮಾಡ್ತೀವಿ. 501 2 ಸಾರಿ. ಕೇಳುವಂತವ್ರು ಕೇಳಿ ಬೇಗ ಬೇಗನೆ. ಸಮಯ ಬಹಳ ಆಗ್ತದೆ. ಗುರುಗಳ ಆಶೀರ್ವಚನದ ದಾಸೋಹದ ಮಳೆ ಬಂದರೆ ತೊಂದರೆ ಆಗ್ತದೆ. ಕೇಳುವಂತವ್ರು ಕೇಳಿ. 551 551 ಹೆಸರ್ರಿ ಹನುಮಂತ ನೇಸೂರ್. 551 ಒಂದು ಸಾರಿ. 2 ಸಾರಿ. ಕೇಳ್ತಿದ್ವಿ ಮುಗಿಸಿದ್ರಿ ಅಂತ ಆಮೇಲೆ ನನಗನ್ಬೇಡ್ರಿ. 551 2 ಸಾರಿ. 2 ಸಾರಿ. 3 ಸಾರಿ. ಸಾಂಬಜಾಯ ನಮ ಪಾರ್ವತೀಶ್ವರ ಹರ ಮಹಾದೇವ. ಅವ್ರು ಬಂದು ಆಶೀರ್ವಾದ ತಗೊಂಡು ಹೋಗ್ಬೇಕು. ಉಳಿದ ಭಕ್ತಿ ಬೇಡಿಕೆ ನಾಳೆ ಮುಂದುವರಿಸ್ತೀವಿ. ಈಗ ಕಾರ್ಯಕ್ರಮದ ಮುಂದಿರುವ ದಯವಿಟ್ಟು ಯಾರು ಸದ್ಭಕ್ತರು ಹೇಳಬಾರ್ದಾಗಿ ವಿನಂತಿ ಮಾಡ್ತಾ ಇದೀವಿ. ಮಳೆ ಬಂದರೂ ಸಹಿತ ಒಳಗಡೆ ಒಂದು ಲೈಟಿನ ವ್ಯವಸ್ಥೆ ಮಾಡಿ ತಮ್ಮೆಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ದಯವಿಟ್ಟು ಯಾರೂ ಆತಂಕ ಪಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಈ ಒಂದು ಶಾಲಾ ಬ್ಯಾಗ್ ಹಾಗೂ ಅಭ್ಯಾಸ ಪುಸ್ತಕಗಳನ್ನ ಸವಾಲಿನಲ್ಲಿ ಭಕ್ತಿ ಬೇಡಿಕೆ ತೆಗೆದುಕೊಂಡಿರ್ತಕ್ಕಂತಹ ಹನುಮಂತನ ನೇಸೂರವರು ಈ ಒಂದು ಭಕ್ತಿಯ ಬೇಡಿಕೆಯನ್ನ ಬೇಡಿದ್ದಾರೆ. ಪರಮ ಪೂಜ್ಯರ ದಿವ್ಯ ಅಮೃತ ಹಸ್ತದಿಂದ ಒಂದು ಶಾಲಾ ಕಿಟ್ ಅನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದೀಗ ಇವತ್ತಿನ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಯುತ ಗುಡ್ಲಿಂಗಪ್ಪನ ಯಮನಪ್ಪ ಮುಗುಳ್ಕುಡ ಅವರು ಆಗಮಿಸಿ ಚಿಮ್ಮಟದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಗೌರವ ಸಮರ್ಪಣೆಯೊಂದಿಗೆ ವೇದಿಕೆ ಮೇಲಿರತಕ್ಕಂತಹ ಚಿಕ್ಕೋಡಿಯ ಸಂಪಾದನಾ ಮಠದ ಪರಮ ಪೂಜ್ಯರಿಂದ ಸದ್ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳ ಸಂತೀರಿಸಿಕೊಳ್ಳ ಸಂಗಮ ದೇವ. ಚಿಮ್ಮಡ ಗ್ರಾಮದ ಪ್ರಭುದೇವರ ಪುಣ್ಯ ನೆಲದಲ್ಲಿ ಅಕ್ಕಮಹಾದೇವಿ ಜಯಂತಿ ಹಾಗೂ ಲಿಂಗೈಕ್ಯ ವಿರಕ್ತ ಮಹಾಸ್ವಾಮಿಗಳ 33ನೆಯ ಪುಣ್ಯ ಸ್ಮರಣೋತ್ಸವ ಅದರ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ದಾಸೋಹಿಗಳಾದ ಕಲಬುರಗಿಯ ಶರಣಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀಮನಿ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿ ಸಲ್ಲಿಸಿ ತಮಗೆಲ್ಲ ಶರಣಬಸಪ್ಪನ ಪುರಾಣವನ್ನು ತಿಳಿಸಿಕೊಡ್ತಕ್ಕಂತಹ ಖ್ಯಾತ ಪ್ರವಚನಕಾರರು ಪಂಡಿತರಾದ ವೇದಮೂರ್ತಿ ರುದ್ರಯ್ಯ ಸ್ವಾಮಿಗಳಲ್ಲಿ ಶರಣಾರ್ಥಿ ಸಲ್ಲಿಸಿ ಕಲಾವರಂದವೇ, ಗ್ರಾಮದ ಹಿರಿಯರೇ, ಶರಣಬಂಧುಗಳೇ, ತಾಯಂದರೆ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ಮೊನ್ನೆ ಮಳೆ ಬಂದಿತ್ತ ನಿಮ್ಮೂರ? ಇಲ್ಲ. ಇವತ್ತು ಯಾಕೆ ಬರಕತ್ತ ಹೇಳ್ರಿ? ಇವರು ಹಬ್ಬಗಳು ಮೊನ್ನೆ ಊರಿಗೆ ಬಂದಿರು ಚಿಕ್ಕೋಡಿಗೆ ತೋರ್ಸ್ಕೊಂಡ್ ಬಂದಾರ. ಅಲ್ಲಿದೆ ಇವರು ನಮ್ಮನ್ನು ತೋರಿಸಿ ಕಳಿಸೋ ಸಂಬಂಧ ಈ ಪ್ಲ್ಯಾನ್ ಮಾಡಿ ಅವ್ರು. ನಾವು ತೋರಿಸ್ಕೊಳಕ್ಕೆ ತಯಾರಿದ್ದೀವಿ, ನೀವು ತೋರಿಸ್ಕೊಳಕ್ಕೆ ತಯಾರಾಗಬೇಕು. ಮತ್ತೆ ಅಕ್ಕಮಾದೇವಿ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಳಂಗಳ ಚೇಷ್ಟೆಗೆ ಮನವೇ ಬೀಜ ಎನಗೊಳ್ಳುದೊಂದು ಮನ. ಆ ಮನ ನಿಮ್ಮಲ್ಲಿ ಒಡವೆರದ ಬಳಿಕ ನನಗೆ ಬಹು ಉಂಟೆ ಚನ್ನಮಲ್ಲಿಕಾರ್ಜುನ. ಮನುಷ್ಯನ ಬಗ್ಗೆ ಇರ್ತಕ್ಕಂಥ ವಚನ ಇದು. ಮನಸ್ಸು ಖಾಲಿ ಇರಬಾರ್ದು. ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ನಾವು ಮಾಡ್ತಾ ಇರಬೇಕು.
ಎಂಟಿ ಮೈಂಡ್ ಈಸ್ ಎ ಡೆವಿಲ್ ವರ್ಕ್ಶಾಪ್. ಖಾಲಿ ಮನಸ್ಸು ದೆವ್ವದ ಫ್ಯಾಕ್ಟ್ರಿ ಅಂತ. ಆ ದೆವ್ವದ ಫ್ಯಾಕ್ಟ್ರಿ ಏನು ಹುಡ್ದಾವ್ ಹೇಳಕ್ ಬರೋದಿಲ್ಲ. ಅದಕ್ಕಾಗಿ ಮನಸ್ಸಿನೊಳಗೆ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನ ಮಾಡ್ತಾ ಇರಬೇಕು. ನಮ್ಮ ಮನಸ್ಸನ್ನ ಯಾವಾಗಲೂ ದೇವರ ಚಿಂತನೆಗೆ ಹಚ್ಚಬೇಕು. ಜನಪದದಲ್ಲಿ ಬರೀತಾರೆ, ಜಾಣಿನ ಮಗಳನ್ನ ಯಾರೇ ಕೊಡಲೇವ್ವ, ಕ್ವಾಟಿ ಮೇಲಿರುವ ಕೊರವ ಕೊಟ್ಟರ ಕಸಬರಿಗೆ ಚಿಂತೆ ಏನಾಗಿಲ್ಲ. ಜನಪದದಲ್ಲಿ ಇರತಕ್ಕಂತಹ ಹಳ್ಳಿಯ ತಾಯಿ ಹಾಡಿರ್ತಕ್ಕಂತಹ ಹಾಡಿದು. ಜಾಣಿನ ಮಗಳು ಅಂದ್ರೆ ಮನಸ್ಸಂತಕ್ಕಂಥ ಮಗಳನ್ನ ಯಾರಿಗೆ ಕೊಡಬೇಕು? ಕ್ವಾಟಿನಾಗಿರುವ ಕೊರವ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಿಗೆ ಮನಸ್ಸನ್ನ ಕೊಟ್ಟು ಬಿಟ್ರೆ ಕಸಬರಿಗೆ ಚಿಂತೆ ಇಲ್ಲ. ಕಸಬರಿಗೆ ಅಂದ್ರೆ ಯಮ. ನಮ್ಮ ಮನಸ್ಸು ದೇವರ ಚಿಂತನೆ ಮಾಡಕತ್ತಂದ್ರೆ ಯಮ ಸಜೆಕ್ ನಮ್ಮ ಸಭೆ ಬರಂಗಿಲ್ಲ ಅಂತ ಜನಪದ ಗರತಿ ಹಾಡ್ತಾಳೆ. ಅದಕ್ಕಾಗಿ ಮನಸ್ಸಿನಲ್ಲಿ ಯಾವಾಗಲೂ ದೇವ ಚಿಂತನೆ, ದೇವ ಸ್ಮರಣೆ ಯಾವಾಗಲೂ ಇರಬೇಕಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಏನಂದ್ರೆ, ಅರ್ಜುನ ಕೇಳ್ತಾನೆ, ಚಂಚಲಮಿ ಮನ ಕೃಷ್ಣ ಪರಮಾತ್ಮ ಬಲವದೃಢಂ ತಶಃ ನಿಗ್ರಹ ಮಣ್ಣೆ ವಾಯೋರಿವ ದುಷ್ಕರಂ. ಪರಮಾತ್ಮ, ನನ್ನ ಮನಸ್ಸು ಬಹಳ ಚಂಚಲ ಆಕತೈತಿ, ಅದಕ್ಕೇನು ಮಾಡಲಿ? ಗಾಳಿಗಿಂತಲೂ ವೇಗವಾಗಿ ಹೋಗತಕ್ಕಂಥದ್ದು ಮನಸ್ಸು. ಅದಕ್ಕೆ ಅವ ಹೇಳಿದ, ಅಭ್ಯಾಸ ಏನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಎರಡು ಸಾಧನೆ ಮಾಡ್ಬೇಕು ನೀ, ಅಭ್ಯಾಸ ಮತ್ತು ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಸ್ವಾಮಿ ಒಳಗೋದಲ್ಲ. ಮತ್ತೆ ವೈರಾಗ್ಯ ಅಂದ್ರೆ ಸಾಕು ಅಂದ್ರೆ ಸಾದ ವೈರಾಗ್ಯ. ಬೇಕಂದ್ರೆ ಸಂಸಾರ ಶುರು ಆಕೈತಿ, ಸಾಕಂದ್ರೆ ವೈರಾಗ್ಯ. ಅದಕ್ಕಾಗಿ ಅಭ್ಯಾಸ ಸಾಧನೆ ಮಾಡಬೇಕು, ಆಮೇಲೆ ವೈರಾಗ್ಯ ತಾಳಬೇಕು. ಅಂದಾಗ ಈ ಮನಸ್ಸನ್ನು ನಿಲ್ಲಿಸಿಕ್ ಬರ್ತದೆ ಅಂತಕ್ಕಂಥದ್ದು. ಈ ಮನಸ್ಸು ಬಹಳ ಚಿಂತೆ ಮಾಡ್ತದೆ. ಅದಕ್ಕೆ ಹೇಳಿದ್ಲಕ್ಕಿ, ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಸೂರ್ಯೋದಯ ಆಯಿತು ಅಂದ್ರೆ ಎಲ್ಲರೂ ಎದ್ದು ಬಿಡ್ತೀವಿ ನಾವು. ನೀವು ಹೇಳ್ತೀರಿ, ಪಕ್ಷಿಗಳು ಹೇಳ್ತವೆ, ಪ್ರಾಣಿಗಳು ಹೇಳ್ತವೆ, ಎಲ್ಲ ಕೆಲಸ ನೋಡೋ ರೈತರು ಹೊಲಕ್ಕೆ ಹೋಗ್ತಾರೆ. ಸೂರ್ಯೋದಯ ಆಗ್ಲಿಕ್ಕಂದ್ರೆ ಏನೂ ಕೆಲಸ ನಡೆಯಂಗಿಲ್ಲ. ಈ ನಿಸರ್ಗದಲ್ಲಿ ಸೂರ್ಯನ ಅವಶ್ಯಕತೆ ಬಹಳ ಅದೆ. ಅದಕ್ಕೆ ಅಕ್ಕಮದ ಹೇಳಿದ್ದು, ಲೋಕದ ವ್ಯವಹಾರಗಳು ನಡಿಬೇಕು ಅಂದ್ರೆ ಸೂರ್ಯ ಉದಯ ಆಗಬೇಕು. ಆಮೇಲೆ ಮನವೇ ಬೀಜ. ಮನಸ್ಸು ಕೂಡ ಬೀಜನೇ. ಲೋಕದ ಚೇಷ್ಟೆ ಕರಣಗಳ ಚೇಷ್ಟೆಗೆ. ಕರಣ ಅಂದ್ರೆ ಇಂದ್ರಿಯಗಳು, ಕಣ್ಣ, ಕಿವಿ, ಮೂಗು, ನಾಲಿಗೆ, ತ್ವಚ. ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಹತ್ತದಾವು. ಇವುಗಳ ವ್ಯವಹಾರಕ್ಕೆ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಬಂಧನಕ್ಕೂ ಮತ್ತು ಬಿಡುಗಡೆಗೂ ಮನಸ್ಸೇ ಕಾರಣ ಅಂತಕ್ಕಂಥ ಮಾತನ್ನ ವೇದದಲ್ಲಿ ಬರೀತಾರೆ. ಆ ದೃಷ್ಟಿಯೊಳಗೆ ಮನಸ್ಸನ್ನು ನಿಗ್ರಹಿಸಿಕೊಳ್ಬೇಕು. ಬಸವಣ್ಣ ಮತ್ತೊಂದು ಕಡೆ ಬರೀತಾರೆ, ಈ ಮನಸ್ಸು ಹೆಂಗದಂದ್ರೆ ಮಂಗೆ ಇದ್ದಂಗೆ ಐತಿ. ಅಂಧನವನೇರಿದ ಸೊನಗ ನಾ ಇದ್ದಂಗೆ ಐತಿ. ಮಂಗೆ ಇದ್ದಂಗೆ ಐತಿ ಅಂದ್ರೆ ಅವರು ಬರೀ ಮಂಗೆ ಇದ್ದಂಗೆ ಇದ್ರೆ ಚಲೋ. ಮತ್ತೆ ಹೆಂಗೈತಿ ಅಂದ್ರೆ ಸುಭಾಷ್ ಬರೀತಾನೆ, ಮರ್ಕಟಶ್ಯ ಸುರಾಪಾನಂ ತಚ್ಚವರ್ಷಿಕ ದಷ್ಟನಂ. ಒಂದು ಮಂಗ್ಯಾಗ ಕುಡಿಸಿಬಿಟ್ರಂತ. ಏನ್ ಕುಡಿಸ್ಯಾರೋ ಅದನ್ನ ಕೇಳಕ್ ಹೋಗ್ಬೇಡ್ರಿ, ಕುಡಿಸಿದ್ರು ಅವ್ರು. ಅದು ಮಾತಾಟ ಜಿಗಾರ ಶುರು ಮಾಡಿತ್ತು. ಅದಕ್ಕೊಂದು ಚೋಳು ಕಡಿತು. ತಚ್ಚ ವೃಶ್ಚಿಕ ದಷ್ಟನಂ ಏತನ ಮಧ್ಯೆ ಭೂತ ಸಂಚಾರ. ಅದಕ್ಕೊಂದು ದೇವ್ ಬಿಡ್ಕೋತದ ಮಂಗ್ಯಾಗನ. ಗತಿ ಏನಾಗಿರ್ಬೇಕಾದ್ರದ ಯದ್ವಾ ತದ್ವಾ ಗಮಿಷ್ಯತಿ. ಎದ್ದು ಬಿತ್ತರು ಹುಡಕ್ ಶುರು ಮಾಡ್ತಂತ. ಹಂಗ ಮನುಷ್ಯನ ಮನಸ್ಸದೆ. ಇಂಥ ಮನಸ್ಸನ್ನು ನಿಗ್ರಹಿಸೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಹೇಳಿದ್ರು, ಅಭ್ಯಾಸ ಏನು ತಕ್ಕಂತೆ ವೈರಾಗ್ಯ ಗುರಿಯತೆ. ನಿಗ್ರಹಿಸಬೇಕು. ಅದನ್ನ ನಿಜಗುಣಿಸಿಗಳು ಬರೀತಾರೆ. ಕೋಗಿಲೆ ಚಲುವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ ಅಂತ ಕೈವಲ್ಯ ಪದ್ಧತಿಯಲ್ಲಿ ಬರೀತಾರೆ ನಿಜಗುಣಿಸಿಗಳು. ಅಂದ್ರೆ ಯಾರು ಮನಸ್ಸನ್ನ ಸ್ವಚ್ಛ ಇಟ್ಕೊಳ್ತಾರೆ, ಮನಸ್ಸನ್ನ ಚಲೋ ಇಟ್ಕೊಳ್ತಾರೆ, ಅದು ಕೋಗಿಲೆ ಅಂತಂದ್ರು ಅವರು. ಅದಕ್ಕೆ ಜಾಣ ಕೋಗಿಲೆ ಅಂದ್ರು, ಮುದ್ದು ಕೋಗಿಲೆ ಅಂದ್ರು. ಹಂಗ ನಮ್ಮ ಮನಸ್ಸುಗಳು ಉಳಿಬೇಕು. ಇಲ್ಲಾಂದ್ರೆ ಮನಸ್ಸು ಕೆಟ್ಟು ಹೋತಂದ್ರೆ ಎಲ್ಲ ಕೆಟ್ಟು ಹೋಗ್ತದೆ. ಒಬ್ಬ 80 ವರ್ಷದ ಮುದುಕ ಹೊಂಟಿದ್ದ ದಾರಿ ಹಿಡ್ಕೊಂಡ. ಆ ಊರಿನ ಮಹಾರಾಣಿ ತೀರ್ಕೊಂಡಿದ್ದ.
ಡಂಗರಾಸ ನಾವು ಬಂದು ಏನು ಡಂಗರಾಸ ಆಗಿದೆ ಅಂದ್ರೆ ಈ ಊರಿನ ಮಹಾರಾಣಿ ಇವತ್ತು ತಿಳ್ಕೊಂಡಿದ್ದಾಳೆ, ಯಾರು ಇವತ್ತು ಶೋಕಾಚರಣೆ ಮಾಡಬೇಕು, ಯಾರು ಇವತ್ತು ಕಾರ್ಯಕ್ರಮ ಮಾಡಕ್ ಹೋಗಬಾರದು ಅಂತ ತಿಳ್ಕೊಂಡು ಡಂಗರಾಸ ಆರಿದವ. ಯಾವಾಗ ಮಹಾರಾಣಿ ತಿರ್ಕೊಂಡಾಳು ಅನ್ನೋ ಶಬ್ದವನ್ನ 80 ವರ್ಷದ ಮುದುಕ್ ಕೇಳಿದ, ಅಳ್ಳಾಕ ಶುರು ಮಾಡಿದವ. ಅಳ್ಕೋತ ಹೊಂಟ. ಹಿಂದೊಬ್ಬರು ಮಹಾತ್ಮ ಬರಕತ್ತಿದ್ರು, ಅವರು ಕೇಳಿದ್ರು ಮಹಾರಾಣಿ ತಿರ್ಕೊಂಡದ್ದನ್ನ. ನೀವು ಅಳುದನ್ನು ನೋಡಿ ಕೇಳ್ತಾರು. ಆ ಮಹಾರಾಣಿ ತಿರ್ಕೊಂಡದ್ದು ಕೇಳಿದ ಕೂಡಲೇ, ನೀ ಯಾಕೆ ಅಳಕತ್ತಿದಿ, ನಿನಗೇನೇನು ಸಹಾಯ ಮಾಡಿದ್ರು ಅವರು, ನಿನಗೇನು ಸಂಬಂಧ ಆಗ್ಬೇಕನ್ನವರು, ನನಗೇನು ಸಂಬಂಧ ಇಲ್ರಿ ಅಂದೆವು ಮುದುಕ. ಮತ್ತೆ ನಿನಗೆ ಕೊಟ್ಟಿದ್ರು ಅವ್ರು ಏನೇನು ಸಹಾಯ, ದನ ಪಣ ಏನೋ ಸಹಕಾರ ಮಾಡಿದ್ರು, ಏನೂ ಕೊಟ್ಟಿಲ್ರಿ, ಮತ್ತೆ ಯಾಕೆ ಅಳಕತ್ತಿ ಅಂದ ಕೂಡಲೇ ಮುದುಕಂದ, ನನಗೀಗ 80 ವರ್ಷ ಆಗ್ಯಾವ್ರಿ, ನನಗೆ 50 ವರ್ಷ ಇದ್ದಾಗ ನಾನು ಏನು ತಿಳ್ಕೊಂಡ್ಲು, ಆಕೆ ಹೆಸರು ಮಹಾರಾಣಿ, ಮಹಾರಾಣಿ ಇತ್ತು. ಈ ಮಹಾರಾಣಿ ತಿಳ್ಕೊಂಡು ಸುದ್ದಿ ಕೇಳಿ ನನ್ನ ಹೇಳ್ತಿದ್ದು ನೆನಪಾತು, ಅದಕ್ಕೆ ಅಳಾಕ್ ಶುರು ಮಾಡೇನ್ರಿ ಅಂದತ್ತಾವ. 80 ವರ್ಷ ಅದಾವ, ಮನಸ್ಸಂಗ ಹೋಗ್ತದೆ, ಹಿಂದೆ ಹೋಗ್ಬಿಡ್ತಕ್ಕಲ್ಲ. ಅದಕ್ಕಾಗಿ ಹೇಳಿದ್ರು, ಧ್ಯಾಯತ ವಿಷಯಾನ್ ಪುಂಸಃ ಸಂಗಸ್ತೆ ಸೂಪಜಾಯತೆ, ಸಂಗಾ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ಬ್ರಹ್ಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪುನಶ್ಯತಿ. ಕಾಮ ಉತ್ಪತ್ತಿ ಆಗ್ತದೆ, ಮನಸ್ಸು ವಿಷಯ ಸಂಗ್ರಹ ಮಾಡೋದ್ರಿಂದ. ಆಮೇಲೆ ಕ್ರೋಧ, ಲೋಭ, ಮೋಹ ಇವೆಲ್ಲ ಹುಟ್ಟುಕೊಂಡ ಮೇಲೆ ನಮ್ಮ ಜೀವನ ನಾಶ ಆಗ್ತದೆ. ಮನಸ್ಸು ಚಲೋ ಇರಬೇಕಂದ್ರೆ ನಾವು ಇಂತಹ ಪುರಾಣ ಪ್ರವಚನ ಕೇಳಬೇಕು. ಇವತ್ತು ಶುರುವಾಗಿ 8 ದಿವಸ ಆತಿ ಪುರಾಣ, 2 ದಿವಸ ಆತ್ರಿ, 5 ದಿವಸ. ಸಾಲ್ಯಾಗ ಮಾಸ್ತರ್ ಹುಡುಗನ ಕೇಳಿದ್ರಂತ, ವರ್ಷದ ದಿವಸ ಅದಾವು ಅಂತೇಳಿ. ಹುಡುಗ ಭಾಳ ಶಾಣೆ ಇದ್ದಾವ. ಎದ್ನ ತಿಳಿದ 365 ರೀ ಅಂದವ. ಕರೆಕ್ಟ್ ಹೇಳಿದಪ್ಪ ಅಂದರು. ಮತ್ತೊಂದು ಪ್ರಶ್ನೆ ಕೇಳಿದ್ರು ಅವರು, ವರ್ಷದಾಗ ರಾತ್ರಿ ಎಟ್ಟದಾವು ಅಂತ ಕೇಳಿದ್ರು ಅವರು. ಹುಡುಗ ಅದನ್ನ ಹೇಳಿದ 10 ರೀ ಅಂದವ. ಮಾಸ್ತರ್ ಗಾಬರಿ ಅದಾವ. ಅದ್ಯಾಂಗಪ್ಪ ಅಂದರು, 9 ನವರಾತ್ರಿ, 1 ಶಿವರಾತ್ರಿ, ಇವಟ್ಟೆ ಉಳಿದು ರಾತ್ರಿ ಸಂಬಂಧ ಇಲ್ಲ ಅಂದ ಹುಡುಗ. ಅವೆಲ್ಲ ಮಲ್ಕೊಳ್ಳೋ ರಾತ್ರಿ ಅವು. ಇವೇನದಾವಲ್ಲ ಅವು ಜಾಗರಣೆ, ಎಚ್ಚರಿಸುವ ರಾತ್ರಿಗಳು 10. ಸತ್ಯ ಅದು ಅವು ಹೇಳಿದ ಕರೆಣ. ಇಲ್ಲಿನೂ ಕೂಡ ಏನು ಉಳಿದಿರ್ತಕ್ಕಂಥ ರಾತ್ರಿಗಳು 9 ಅದಾವೆ ನಾಳಿಂದ ನಿಮಗೂ. ಅವು ನಿಮ್ಮನ್ನು ಎಚ್ಚರ ಮಾಡ್ತಕ್ಕಂಥ ರಾತ್ರಿಗಳು ತಿಳ್ಕೊಂಡು ನೀವು ದಿನಾಲೂ ಎಲ್ಲ ಕೆಲಸ ಬಿಟ್ಟು ಪುರಾಣ ಕೇಳಕ್ಕೆ ಬರ್ಬೇಕು, ಪ್ರವಚನ ಕೇಳಬೇಕು. ಯಾಕಂದ್ರೆ ಕಲಬುರಗಿ ಶರಣಬಸವೇಶ್ವರ ಪುರಾಣ ಭಾಳ ದೊಡ್ಡ ದಾಸೋಹಿಗಳು. ಕಲಬುರಗಿ ಶರಣಪ್ಪ ಅಂದ್ರೆ ದಾಸೋಹಿಗಳು. ಇವತ್ತು ಅವರ ಹೊಲದಾಗ ಕುರುಬರ ಸಗರಪ್ಪ ಹೊಲ ಮಾಡಕ್ಕೆ ಕೊಟ್ಟಿರ್ತಾರೆ. ಒಬ್ರಿಗೆ ಹೊಲ ಮಾಡಕ್ಕೆ ಕೊಟ್ಟ ಜೋಳ ಹಾಕಿರ್ತಾರೆ. ಜೋಳದ ತೆನೆ ಚಲೋ ಆಗಿರ್ತದೆ, ಸೀಟ್ನಾಗಿರ್ತದೆ. ಹೊಲ ಮಾಡಕ್ಕೆ ಕೊಟ್ಟ ಮೇಲೆ ಹೊಲಕ್ಕೆ ಹೋಗ್ಬಾರ್ದು ಮಾಲಕರು. ಶರಣಪ್ಪ ಹೊಲಕ್ಕೆ ಹೋಗ ತೆನಿ ನೋಡ್ತಾರೆ, ಗುಬ್ಬಿ ನೋಡ್ತಾರೆ, ಬಹಳ ಖುಷಿ ಆಗತ್ತಿ. ನಾವು ಆದ್ರೆ ಏನು ಮಾಡ್ತೀವಿ, ಕವನೆ ತೂರ್ತೀವಿ, ಹಾರಿಸ್ಬಿಡ್ತೀವಿ ಅವ್ನು ಗುಬ್ಬಿಗಳನ್ನ. ಕಲ್ಲೋಗೋದು ಹಾರಿಸ್ಲಿಲ್ಲ ಅವ್ರು. 4 ಹಂಡೆ ತಗೊಂಡು ಹೋದ್ರ ಹೊಲಕ್ಕೆ. 4 ಮೂಲೆ ಒಂದೊಂದು ತೆಗೆದು ಹಂಡೆ ಉಗದ ನೀರು ತಂದು ತುಂಬಕ್ಕೆ ಶುರು ಮಾಡಿದ್ರು. ಗಂಟ ಹಿಂಗೆ ಇಬ್ಬರು. ಹಿಂಗೆ ನಾವು ಹೊಲದ ಮಾಲಕ ಮಾಡಿದ್ರೆ ಹೊಲ ಯಾರು ಮಾಡ್ತಾರೋ? ನಮ್ಮದು ಯಾರದಾರೆ? ನಮ್ಮ ಹೊಲ ಮಾಡ್ತಾರ ಯಾರೇ? ಯಾಕೆ ಹಿಂಗೆ ಮಾಡ್ಯಾರ ಅಂತ ಕೇಳಿದ್ರೆ, ಹೊಲದಾಗ ಕಾಳ ತಿನ್ನಿರ್ತಕ್ಕಂಥ ಗುಬ್ಬಿ ನೀರು ಕುಡಿಯಾಕ ಕಟ್ಟಾಡಿ ದೂರ ಹೋಗ್ಬಾರ್ದು, ಇಲ್ಲೇ ನೀರು ಕುಡ್ದು ಇಲ್ಲೇ ತಿನ್ಕೋತ ಇಲ್ಲೇ ಇರಲಿ ಅಂದ ಶರಣಪ್ಪನವ್ರು. ನೋಡಿ, ಆ ವರ್ಷ ರಾಶಿ ಮಾಡಿದ್ರೆ ವರ್ಷ ಕೆಟ್ಟ ಆಗ್ಬೇಕಾದ್ರೆ ಡಬಲ್ ರಾಶಿ ದೇವ್ರು ಕೊಡ್ತಾನೆ. ನಾವು 1 ಕೈಯಿಂದ ದೇವ್ರಿಗೆ ಕೊಟ್ಟ ದೇವ್ರು ನಮಗೆ 10 ಕೈಯಿಂದ ಕೊಡ್ತಾನೆ. ಪಕ್ಷಿಗಳಲ್ಲಿ ದೇವರನ್ನ ಕಂಡಿರ್ತಕ್ಕಂಥವ್ರು ಕಲಬುರಗಿ ಶರಣ ಬಸಪ್ಪನವರು ಅನ್ನೋದು ನಾವು ಮರಿಬಾರ್ದು. ದೇವರು ಯಾವ್ಯಾವ ರೂಪದ ಬರ್ತಾ ಹೇಳಕ್ಕೆ ಬರೋದಿಲ್ಲ. ಆದಷ್ಟು ಒಳಗೆ ಅಂತ ಪುಣ್ಯಾತ್ಮನ ಚರಿತ್ರೆಯನ್ನ ಪೂಜ್ಯರು ಹಚ್ಚಿದ್ದಾರೆ. ನಮಗೆ ಲಾಸ್ಟಿಗೆ ಬರ್ಬೇಕಾಗಿತ್ತು. ನಾವು 28, 29, 30 ಬರ್ರಂದ್ರೆ ಅವರು, ಅವಾಗ ನಾವು ಖಾಲಿ ಅಲ್ರಿ ಅಂದು ನಾವು. ಯಾಕಂದ್ರೆ ಹಳ್ಳಿಗಳಲ್ಲಿ ಪ್ರವಚನಗಳನ್ನ 5 ದಿವಸ ಪ್ರವಚನಗಳನ್ನ ನಾವು ಮಾಡಕತ್ತಿದ್ದೀವಿ. ಆದಷ್ಟೊಳಗೆ ಇವತ್ತೊಂದು ದಿವಸ ಖಾಲಿ ಇದ್ದದಕ್ಕಾಗಿ ನಿಮಗೆಲ್ಲ ನೋಡಿಕೊಂಡು ಭೇಟಿಯಾಗಿ ನಮ್ಮ ಪ್ರವಚನ ಹೇಳ್ತಕ್ಕಂಥ ಶಾಸ್ತ್ರಿಗಳವರನ್ನ ಭೇಟಿಯಾಗಿ ಹೋಗಬೇಕು ಅಂತ ತಿಳ್ಕೊಂಡು ಇವತ್ತು ಆಗಮಿಸಿದ್ವಿ. ಮಳೆ ಮಾತ್ರ ಬರಂಗಿಲ್ಲ ನಾವು ಹೋಗೋತಕ್ಕ. ಯಾಕಂದ್ರೆ ನಾವು ದೋಸ್ಗಳವ್ರಲ್ಲ, ನಾವು ಇವರು ದೋಸವರು. ಅದಕ್ಕಾಗಿ ಅಲ್ಲಿ ಚಿಂಚಣಿ ಮಠ ನೋಡಿ, ಚಿಂಚಣಿ ಮಠದಲ್ಲಿನೂ ಕೂಡ ಅಲ್ಲಂಪ್ರಭು ದೇವರ ಮಠ ಇದೆ, ಅಲ್ಲಿ ಗದ್ದಿಗಿದೆ. ಇಲ್ಲಿನೂ ಕೂಡ ಅಲ್ಲಂಪ್ರಭು ಗದ್ದಿಗೆ ಅಲ್ಲಂಪ್ರಭು ದೇವರು ಹಿಂಗೆಲ್ಲ ಸಂಚಾರ ಮಾಡ್ಕೊತಾನೆ ಹೋಗಿರ್ತಕ್ಕಂಥದ್ದು ಕಲ್ಯಾಣಕ್ಕೆ. ಅಲ್ಲಿನೂ ಕೂಡ ಮೊನ್ನೆ ಬಸವಪುರ ಹಚ್ಚಿದ್ರು 11 ದಿವಸ. ಇವತ್ತು ಮುಗಿರ್ತದೆ ಮಧ್ಯಾಹ್ನದಾಗ. ಒಂದು 5,000 ತಾಯಿಂದ ಉಡಿ ತುಂಬು ಕಾರ್ಯಕ್ರಮ ಮಾಡಿ ಅಲ್ಲಂಪ್ರಭು ದೇವರು ಎಲ್ಲೆಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ, ಆ ನೆಲ ಪುಣ್ಯಕ್ಷೇತ್ರವಾಗಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಇವತ್ತು ನಮ್ಮ ಕಣ್ಮನ ಕಾಣ್ತವೆ. ಸಿಮ್ಮಡ ಗ್ರಾಮದ ಬಗ್ಗೆ ಅದಕ್ಕೆ ಹೇಳಂಗೆ ನಮ್ಮ ಕೊಪ್ಪಳದ ಜಗದ್ಗುರು ಯೂಟ್ಯೂಬ್ದಾಗ ಹೇಳಿಬಿಟ್ಟಿದ.
ಚಿಮ್ಮಡ ಭಕ್ತರು ಎಂಥವರು, ಚಿಮ್ಮಡ ಭಕ್ತರು ಪ್ರಭುದೇವರ ಸಂಬಂಧ ಏನು ತ್ಯಾಗ ಮಾಡ್ತಾರೆ, ಎಷ್ಟು ದಾನ ಮಾಡ್ತಾರೆ, ಎಷ್ಟು ದಾಸೋಹ ಮಾಡ್ತಾರೆ. ಅವರು ಮಣಿ ನೋಡಂಗಿಲ್ಲ, ಮಠ ಮಂದಿರ ಕಡ್ಲಕ್ಷಿರ್ತಕ್ಕಂಥ ಭಕ್ತರು ಇಲ್ಲ ಇದ್ರೆ ಅವರು ಚಿಮ್ಮಡ ಭಕ್ತರು ಅನ್ನೋದನ್ನ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಮಠ ಗುಡಿ ಇವೆಲ್ಲವನ್ನು ಬೆಳೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಗುರುಗಳು, ಭಕ್ತರದು ಮತ್ತು ಗುರುಗಳದು. ಇವತ್ತು ಚಿಮ್ಮಡದ ಹೆಸರು ಇಡೀ ನಾಡಿನಾದ್ಯಂತ ಇವತ್ತು ನಾವು ಕೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಪ್ರಭುದೇವರ ಈ ಒಂದು ಕಾರ್ಯಕ್ರಮ, ಅಕ್ಕಮಹಾದೇವಿ ಜಯಂತಿ ಕೇಳಿನ್ಯ ಅಪ್ಕೊಂಡು ತೇರನ್ನು ಮಾಡಕತ್ತೇರಂದ್ರೆ ಎಲ್ಲಿ ಎತ್ತ ಕೇಳಿನ್ಯ ಅದನ್ನ ಈ ವರ್ಷ ಆಗ್ತದೆ ತೇರು ಮಾಡಕ್ಕಂದ್ರು. ಈ ವರ್ಷ ತೇರು ಮಾಡ್ಲಿಕ್ಕೆ ಹಾಕೋರು ಜಗ್ಗವ್ರು ಯಾರೇ ಎನ್ಯ ಇಲ್ಲೇ ಕೂತಾರ್ರಿ ಮುಂದೆ ಅಂದ್ರು. ಎಲ್ಲ ಕಡೆ ಗಣಮಕ್ಳು ತೇರು ಜಗ್ಗಿದ್ರೆ ಇಲ್ಲಿ ಹೆಣ್ಮಕ್ಳು ತೇರು ಜಗ್ಗತಕ್ಕಂಥ ಒಂದು ಸಂಪ್ರದಾಯ ಶುರು ಮಾಡೋದಾರ. ಅವ್ರು ಜಗ್ಬೇಕು ತೇರನ್ನು, ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಮಾಡಬಾರ್ದು, ಎಲ್ಲರೂ ಜಗ್ಬೇಕು. ಪ್ರಭುದೇವರ ಆ ಒಂದು ತೇರವನ್ನು ಯಾರು ಜಗ್ತಾರೆ, ಯಾರು ಎಳಿತಾರೆ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥವ್ರು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭೇದಿಲ್ಲ. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಕ್ಕಂಥ ಸಿದ್ದರಾಮೇಶ್ವರ ಹೇಳಿದ್ದಾರೆ. ಆ ನಿಟ್ಟಿನೊಳಗೆ ತೇರು ಕೂಡ ಈ ಗುಡಿದಾಗಲಿ ಈ ಮಠದ್ದಾಗಲಿ ಮುಂದಿನ ಸಲ ಆ ಒಂದು ಅಕ್ಕಮಹಾದೇವಿ ಜಯಂತಿಯನ್ನ, ಅಕ್ಕಮಹಾದೇವಿ ಮೂರ್ತಿಯನ್ನ ತೀರಿನಲ್ಲಿ ಇಟ್ಟು ಆ ಎಳೆಯುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವಾಗ ನನ್ನನ್ನು ಕೂಡ ನೆನಪಲ್ಲಿ ಕರ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಮಾತಿಗೆ ಕೊಡ್ತಾ ಇದ್ದೀನಿ. ಬಹಳ ಅಂದಾರ. ಈಗಾಗಲೇ ಪೂಜ್ಯರು ಸಾಕಷ್ಟು ವಿಷಯಗಳನ್ನ ತಮ್ಮೆಲ್ಲರಿಗೆ ಹಂಚಿದ್ದಾರೆ. ನಾಳೆ ಸಾಯಂಕಾಲದೊಳಗಾಗಿ ವರನ ಪಕ್ಷದಲ್ಲಿ ಯಾವ ರೀತಿ ಹೆಸರನ್ನು ನೋಂದಾಯಿಸಿದ್ದಾರೆ, ವಧುವಿನ ಕಡೆಯೂ ಸಹಿತ ಸದ್ಭಕ್ತರು ಹೆಸರನ್ನು ನೋಂದಾಯಿಸಿದ್ದಾರೆ. ವಧುವಿನ ಕಡೆಯವರು ವರನಿಗೆ, ವರನ ಕಡೆಯವರು ವಧುವಿಗೆ ಒಂದು ಆಯೆಯನ್ನು ತರುವಂತಹ ಮಾಹಿತಿಯನ್ನು ತಮಗೆ ತಿಳಿಸಿ ಬುಧವಾರ ದಿವಸದ ಕಾರ್ಯಕ್ರಮವನ್ನು ಸಹಿತ ತಾವೆಲ್ಲರೂ ಭಕ್ತಿಯಿಂದ ಯಶಸ್ವಿಗೊಳಿಸ್ರಿ ಎನ್ನುವಂತಹ ಅತ್ಯಂತ ಭಕ್ತಿಯ ಮನವಿಯನ್ನ ಎಲ್ಲ ಸದ್ಭಕ್ತರಿಗೆ ಮಾಡ್ತಾ ಇದ್ದೀವಿ. ಆಶೀರ್ವಚನವನ್ನು ಸ್ವೀಕರಿಸಿರ್ತಕ್ಕಂತಹ ಹಿರಿಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ನಾಳೆಯ ಒಂದು ಭಕ್ತಿಯ ದಾಸೋಹವನ್ನ ಹಿರಿಯರು 20 ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತಿನ ಬಾಗಲಕೋಟ್ನ ಮರಡದಲ್ಲಿರತಕ್ಕಂಥ ಶ್ರೀಯುತ PD ಅತ್ತಾರ್ ಸರ್ ಅವರೊಂದಿಗೆ ಕುಳಲಿಯ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀಯುತ ಬಸನ್ನ ಗಣಿ ಅವರು ಇರುವರು ಸಹಿತ ನಾಳೆಯ ದಾಸೋಹವನ್ನು ನೆರವೇರಿಸಲಿದ್ದಾರೆ. ಅವರಿಗೂ ಸಹಿತ ಶ್ರೀ ಗುರುವಿನ ಕೃಪೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತಿನ ದೇಣಿಗೆಯ ಒಂದು ವಿವರವನ್ನು ಪ್ರಾಪನ ಕುಂಬಾರ್ ಅವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಇರುವರು ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಸಕಲ ಸದ್ಭಕ್ತರ ಪರವಾಗಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ನಿನ್ನೆಯೇ ಈ ವಿಷಯವನ್ನು ತಮ್ಮೆಲ್ಲರಿಗೆ ತಿಳಿಸಬೇಕಾಗಿತ್ತು. ನಿನ್ನೆ ದಿವಸ ತಾವೆಲ್ಲರೂ ತಿಳಿದಂತೆ ನಿರಂತರ 15 ದಿನಗಳವರೆಗೆ ಚಿಮ್ಮಡ ಗ್ರಾಮದಿಂದ ಶ್ರೀ ಮಲ್ಲಿಕಾರ್ಜುನ ದೇವರ ಕಂಬಿಯ ಒಂದು ಪಾದಯಾತ್ರೆಯನ್ನು ತೆರಳಿ ನಿನ್ನೆಗೆ ಚಿಮ್ಮಡದ ಪುರಪ್ರವೇಶ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭೋ ವಿರಾಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭೋ ಪರಾತ್ಪರ ಗುರುರ್ವಂದೇ ಕುಮಾರೇಶ ಕೃಪಾನಿಧಯೇ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗಪೂಜಾ ಸದಾನಂದಂ ವಂದೇ ಪಂಚಾಕ್ಷರ ಗುರುವರಂ. ಓಂ ಕುಮಾರಂ ನಮಾಮಿ ಪಂಚಾಕ್ಷರಂ ವಂದೇ ಗುರುಪುಟ್ಟರಾಜ ಗಾನ ಶಿವಯೋಗೀಶ್ವರಂ ಶತಕೋಟಿ ನಮಾಮ್ಯಹಂ ತ್ರಾಹಿ ತ್ರಾಹಿ ಕೃಪಾನಿಧಯೇ. ವೀಣೆ ನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೆ ನೀವು ನುಡಿಸಿದಂತೆ ನಾ ಮಾಣದಲ್ಲಿ ನಡುವೆ ಗುರುವೇ ಕೃಪೆಯ. ಪ್ರಾರಂಭದಲ್ಲಿ ಲೋಕಮಾತೆಯಾಗಿ ಜಗದ ಜನನಿಯಾಗಿ
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಸತಚಿತ್ತನಿಂದ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವಾದಂತಹ ತಾಯಿ ಶಾಂಭವಿಯನ್ನು ಭಕ್ತಿಯಿಂದ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ, ನುಡಿಗೆ ತಕ್ಕರಡೆ, ಸರಳತೆಯ ಸಭ್ಯತೆಯ ಸಂಸ್ಕಾರದ ಮಾತುಗಳನ್ನು ವಚನದ ಮೂಲಕ ಹೇಳಿ ಈ ಕನ್ನಡ ನಾಡಿನ ಸಾರಸ್ವತ ಲೋಕವನ್ನು ಉದ್ಧರಿಸಿದ ಈ ನಾಡನ್ನ ಆಧ್ಯಾತ್ಮಿಕ ಸತ್ಸಂಗದ ಕೇಂದ್ರವನ್ನಾಗಿ ನಿರ್ಮಿಸಿ ಸತ್ಯದ ಬದುಕನ್ನು ತೋರಿಸಿಕೊಟ್ಟಂತ ಅಲ್ಲಮ ಬಸವಣ್ಣ, ಚನ್ನಬಸವಣ್ಣ, ಮಹಾದೇವಿಯಕ್ಕ, ಗಂಗಾಂಬಿಕೆ, ನೀಲಾಂಬಿಕೆ, ಚೆನ್ನಯ್ಯ, ಕೇತಯ್ಯ, ಕಕ್ಕಯ್ಯ, ಹರಳಯ್ಯ, ಆ ಎಲ್ಲ ಬಸವಾದಿ ಶರಣ ಸಂಕುಲದ ದಿವ್ಯ ಭವ್ಯ ಭಕ್ತಿಯ ವಚನಾಶೀರ್ವಾದವನ್ನು ಹೃದಯಾರೆ ಧ್ಯಾನಿಸಿ ಅಣಿಮಾದಿ ಸಿದ್ಧಿಗಳ ಒಡೆಯ ಶ್ರೀಮದ್ ಮದನಾದಿ ನಿರಂಜನ ಜಗದ್ಗುರು ಸಿದ್ಧಕುಲ ಚಕ್ರವರ್ತಿ ತೋಂಟದ ಸಿದ್ಧಲಿಂಗ ನಡೆದ ಅವರುಗಳ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ವೀರ ವಿರಕ್ತನಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪಿಸುವುದರ ಮುಖಾಂತರ, ಶಿವಯೋಗ ಮಂದಿರ ಕಟ್ಟುವುದರ ಮುಖಾಂತರ, ಪರಳಿ ವ್ಯಾಜ್ಯದ ಮುಖಾಂತರವಾಗಿ ನಾಡಿನ ವೀರಶೈವ ಧರ್ಮದ ಎಲ್ಲ ಜನರಿಗೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಅನವರತ ಹಗಲಿರಳು ಸಮಾಜ 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 ಎನ್ನುತ್ತಾ ಸಮಾಜಕ್ಕಾಗಿಯೇ ಬದುಕಿ ಬಾಳಿ ಸಮಾಜ ಸೇವೆಯೇ ಲಿಂಗ ಪೂಜೆ ಎಂದರಿತು ಅನವರತ ಈ ಎಲ್ಲ ನಾಡಿನ ಉದ್ಧಾರಕ್ಕಾಗಿ ಶ್ರಮಿಸಿದ ಕಾವಿ ಕುಲದ ಗುರು ವೀರ ವಿರಕ್ತ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಅಡಿದಾವರೆಗಳ ಆಶೀರ್ವಾದವನ್ನು ಹೃದಯಾರಿ ಭಕ್ತಿಯಿಂದ ಧ್ಯಾನಿಸಿ ರಾಗಯೋಗಿ ಹಾಡುವ ರಾಗದ ಮೂಲಕ ಜಗದ ಜನರ ರೋಗವನ್ನು ನಿವಾರಣೆ ಮಾಡಿ ಗದುಗಿನಲ್ಲಿ ಸಂಗೀತ ಪೀಠವನ್ನು ಸ್ಥಾಪಿಸಿ ಸಾವಿರ ಸಾವಿರ ಅಂಧ ಅನಾಥ ಅಂಗವಿಕಲ ಮಕ್ಕಳನ್ನು ಕಲಾವಿದರನ್ನಾಗಿ ತಯಾರು ಮಾಡಿ ನಾಡಿನ ತುಂಬೆಲ್ಲ ಗಾಯನ, ವಾದನ, ಪ್ರವಚನದ ಮುಖಾಂತರವಾಗಿ ಈ ಒಂದು ಆಧ್ಯಾತ್ಮಿಕದ ನುಡಿ ಸೇವೆಗೈಯಲು ಆಶೀರ್ವಾದ ಮಾಡಿದ ಎನ್ನ ಆರಾಧ್ಯ ದೈವ ಗದುಗಿನ ಪೂಜ್ಯ ಪುಟ್ಟರಾಜ ಗುರುಗಳ ಭಕ್ತಿಯ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ಆ ಗುರು ಪುಣ್ಯಾತ್ಮ ನುಡಿಸಿದ ನುಡಿ ಸೇವೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಈ ಜಾಗದ ಜಾಗೃತ ಶಕ್ತಿ, ಚಿಮ್ಮಡ ಗ್ರಾಮದ ಆರಾಧ್ಯ ದೈವ, ಭಕ್ತಿ ಜ್ಞಾನ ವೈರಾಗ್ಯಗಳ ಕೊಡುಗೆಯನ್ನು ಕೊಟ್ಟಂತ ಮಹಾನುಭಾವ, ಲಿಂಗ ಪೂಜಾನಿಷ್ಠ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮಸ್ವರೂಪಿ ವಿರಕ್ತೇಶ್ವರರ ಸನ್ನಿಧಾನಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಶೂನ್ಯ ಪೀಠವನ್ನು ಅಲಂಕರಿಸಿ ಬಸವಾದಿ ಶರಣರಿಗೆ ನ್ಯಾಯ ನಿರ್ಣಯವನ್ನು ಕೊಡುವಂಥ ಮುಖ್ಯ ಗುರುಸ್ಥಾನವನ್ನು ಅಲಂಕರಿಸಿದ ಅಲ್ಲಮನ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ಹಣೆ ಮಾಡಿತು. ಹಾಗೆ ಸದ್ಯದ ಮಠದ ಪೀಠಾಧಿಪತಿಗಳಾಗಿ ಸದುವಿನಯದ ಸಾಕಾರ ಮೂರ್ತಿಗಳಂತೆ ಇವತ್ತು ಮನೆ ಸಂಚಾರ ಮಾಡಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಅನ್ನದಾಸೋಹ, ಜ್ಞಾನದಾಸೋಹ ಜೊತೆಗೆ ಬಂದ ಭಕ್ತರ ದುಃಖ ದುಮ್ಮಾನವನ್ನು ಕೇಳುತ್ತಾ ಅವರಿಗೆ ಪರಿಹಾರವನ್ನು ಸೂಚಿಸುತ್ತಾ ಎಲ್ಲರಿಗೂ ಕೂಡ ಒಂದಾಗುವ ಒಂದು ಅಧ್ಯಾತ್ಮದ ನೆಲೆಕಲೆಗಳೊಂದಿಗೆ ಇವತ್ತಿನ ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಪ್ರಭು ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆಯಲ್ಲಿ ಸುಮಧುರ ಕಂಠದಿಂದ ಸಂಗೀತವನ್ನು ನಡೆ ಮಾಡತಕ್ಕಂಥ ಆತ್ಮೀಯರಾದ ನಮ್ಮ ಮೌನೇಶ್ ಗವಾಯಿಗಳವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ತಬಲಾ ವಾದಕರಾಗಿರ್ತಕ್ಕಂಥ ಆತ್ಮೀಯರಾದ ನಮ್ಮ ಮಾಳಿಂಗರಾಯ್ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಠದ ಏಳಿಗೆಗಾಗಿ ಶ್ರಮಿಸ್ತಾ ನಮ್ಮ ಮಠ ಅನ್ನುವಂಥ ಹೆಮ್ಮೆಯಿಂದ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ಮಠಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಚಿಮ್ಮಡ ಗ್ರಾಮದ ಊರಿನ ಎಲ್ಲ ಗುರು ಹಿರಿಯರೇ, ಊರಿನ ಎಲ್ಲ ಪ್ರತಿಷ್ಠಿತ ಗಣ್ಯಮಾನ್ಯ ಪ್ರಮುಖರೇ, ಶರಣರೇ, ಶರಣೀಯರೇ, ಮಾತೆಯರೇ, ಆಗಮಿಸಿದ ಎಲ್ಲ ಭಕ್ತ ಬಳಗವೇ, ಚಿಕ್ಕ ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಸದ್ಗುರುವಿನ ಪಾದ ಕೃಪಾ ವಿಶೇಷದಿಂದ ನಾವು ನೀವೆಲ್ಲ ಶ್ರೀಮಠದೊಳಗ ಈ 33ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ, ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವು ನೀವೆಲ್ಲ ಕಳೆದ 4 ದಿನ ದಾಟಿ 5ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದೆ. ನಿನ್ನಿನ ಪುರಾಣದ ಹಿನ್ನೆಲೆಯೊಳಗ
ಅಕ್ಷರ ದೀಕ್ಷಾ ಕಾರ್ಯಕ್ರಮವನ್ನು ಬಹಳ ಸುಂದರವಾದ ರೀತಿಯಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಮಕ್ಕಳು ನಿನ್ನೆ ದಿವಸ ಅಕ್ಷರಾಭ್ಯಾಸವನ್ನು ಶರಣಬಸವನೊಟ್ಟಿಗೆ ಪಡೆದರು ಅನ್ನುವಂಥ ವಿಚಾರ. ಕಾರ್ಯಕ್ರಮ ಸುಸೂತ್ರವಾಗಿ ಸಾಂಗವಾಗಿ ತಮ್ಮೆಲ್ಲರ ಪ್ರೋತ್ಸಾಹದ ಮೇರೆಗೆ ಸಾಗ್ತಾ ಬರುವ ಹಿನ್ನೆಲೆಯೊಳಗ ಆ ಅಕ್ಷರ ಕಾರ್ಯಕ್ರಮ ಆದ ನಂತರದಲ್ಲಿ ಆ ಮಗುವನ್ನು ಮುಂದೆ ಯಾವ ರೀತಿಯಾಗಿ ತಂದೆ ತಾಯಿ ಬೆಳೀತು, ಅದಕ್ಕೆ ಹಿಂದಿನ ಸಂಸ್ಕಾರ ಹೆಂಗಿತ್ತು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಪೂರ್ವ ಪೀಠಿಕೆ ವಿಚಾರವಾಗಿ ಪೂಜ್ಯ ಪುಟ್ಟರಾಜ ಗುರುಗಳು ಒಂದು ವಚನ ಬರೀತಾ, ಕಲ್ಲ ಕಟ್ಟಿಸಿಕೊಂಡು ಮೂರ್ತಿಯಾಯಿತು, ಕಟ್ಟಿಗೆ ಕೆತ್ತಿಸಿಕೊಂಡು ಮೂರ್ತಿಯಾಯಿತು, ಲೋಹ ಕರಗಿಸಿಕೊಂಡು ಮೂರ್ತಿಯಾಯಿತು, ಮಾನವ ನಿನಗಾವ ಸಂಸ್ಕಾರ ಕೊಟ್ಟು ಮೂರ್ತಿಗೊಳಿಸಬೇಕೆಂದು ಕೇಳಿದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅನ್ನುವಂಥ ಒಂದು ಮಾತು. ಸರಿದು ಬಿಡ್ರು, ಇನ್ನೂ ಜನ ಬರೋರು ಬರ್ತಿರ್ತಾರೆ. ಈ ಕಡೆಲ್ಲ ಖಾಲಿ ಅದ. ಇತ್ತು ಲೋಹ ಕರಗಿಸಿಕೊಂಡು ಮೂರ್ತಿಯಾಯಿತು, ಕಟ್ಟಿಗೆ ಕೆತ್ತಿಸಿಕೊಂಡು ಮೂರ್ತಿಯಾಯಿತು, ಮಾನವ ನಿನಗಾವ ಸಂಸ್ಕಾರ ಕೊಟ್ಟು ಮೂರ್ತಿಗೊಳಿಸಬೇಕೆಂದು ಕೇಳಿದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅನ್ನುವಂಥ ಒಂದು ವಚನವನ್ನು ಪೂಜ್ಯ ಪುಟ್ಟರಾಜ ಗುರುಗಳು ಬರೀತಾರೆ. ಬಹಳ ಸುಂದರವಾದಂಥ ಒಂದಿಷ್ಟು ಪ್ರಶ್ನಾರ್ಥಕವನ್ನ ಇದರಲ್ಲಿಟ್ಟಾರೆ. ಇವತ್ತಿನೊಳ ದಿವಸದೊಳಗ ಬಹಳಷ್ಟು ಈ ನಾಡಿನೊಳಗ ಮೂರ್ತಿಗಳದಾವ, ದೇವಸ್ಥಾನಗಳದಾವ, ದೇವರ ಮೂರ್ತಿಗಳದಾವ. ಶ್ರೀಶೈಲ ಮಲ್ಲಿಕಾರ್ಜುನನಾದಿಯಾಗಿ ಈ ಎಲ್ಲ ಭಾಗದ ಒಂದಿಷ್ಟು ದೇವಸ್ಥಾನಗಳೊಳಗ ಬಹಳಷ್ಟು ಗುಡಿಗಳನ್ನು ಕಟ್ಟ್ಯಾರ, ಕೆತ್ತನೆಗಳನ್ನು ಮಾಡ್ಯಾರ, ದೇವತೆಗಳನ್ನು ಕೂಡ ಮೂರ್ತಿಗಳನ್ನು ನಿರ್ಮಾಣ ಮಾಡ್ಯಾರ. ಇವತ್ತು ಆ ದೇವತೆಗಳಿಗೆ ನಾವು ಬಹಳಷ್ಟು ಅಭಿಷೇಕ ಮಾಡಿಸ್ತೀವಿ, ನಮಸ್ಕಾರ ಮಾಡ್ತೀವಿ, ಶ್ರದ್ಧಾಭಕ್ತಿ ನಡ್ಕೊಳ್ತೀವಿ. ನಡ್ಕೊಂಡವರಿಗೆ ನಡ್ಕೊಂಡಂತಹ ರೀತಿಯ ಫಲಗಳನ್ನು ಕೂಡ ಆ ಎಲ್ಲ ದೇವರುಗಳು ಕೊಟ್ಟಾರ. ಅವರವರ ನಂಬಿಕೆಗೆ ಅವರಿಗೆ ದೇವರಾಗಿ ಇಚ್ಛಿತ ವರಗಳನ್ನು ಕೊಟ್ಟಾವ. ತಮಗೆಲ್ಲ ತಿಳಿದಿರುವಂತ ವಿಚಾರ. ಅವರವರ ನಂಬಿಕೆ, ಅವರವರ ಶ್ರದ್ಧೆ, ಆ ಶ್ರದ್ಧೆಗೆ ತಕ್ಕಂಥ ಭಕ್ತಿಗೆ ತಕ್ಕಂಥ ವರವನ್ನು ಆ ದೇವರುಗಳು ಕೊಟ್ಟಾವ. ತಮಗೆಲ್ಲ ತಿಳಿದಿರಲಿ, ದೇವರು ದೇವರಾಗಬೇಕಾದರೆ ಸುಮ್ಮನೆ ಆಗ್ಯಾವೇನು ಬಹಳ ಕಷ್ಟಪಟ್ಟ. ಒಬ್ಬ ಶಿಲ್ಪಕಾರ ಅದರದೇ ಆದ ಕಲೆಯ ಜ್ಞಾನವನ್ನು ಪಡ್ಕೊಂಡಿರ್ತಾನವ. ಕಲ್ಲಿನೊಳಗ ಶಿಲೆಯೊಳಗ ಕೂಡ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ 3 ರೀತಿಯ ಕಲ್ಲುಗಳಿರ್ತಾವಂತ. ಒಂದು ಮೂರ್ತಿ ಮಾಡಬೇಕಾದ್ರೆ ಆಯಾ ಆಯಾ ರೀತಿಯ ಜ್ಞಾನ ಪಡ್ಕೊಂಡಂತ ಶಿಲ್ಪಿ ಕಾಡು ಮೇಡು ಗುಡ್ಡ ಎಲ್ಲ ತಿರುಗಾಡಿ ಆ ಕಲ್ಲನ್ನು ಪತ್ತೆಸ್ತಾನೆ. ಆ ಕಲ್ಲನ್ನು ಪತ್ತೆಚ್ಚಬೇಕಾದ್ರೆ ಅದು ಸುತ್ತಿಗೆ ಚಾನ ತಗೊಂಡು ಒಡೆದ ನೋಡ್ತಾನೆ, ಇದು ಯೋಗ್ಯ ಹೌದಾ ಅಲ್ಲ ಅಂತ ನೋಡುವ ಸಂದರ್ಭದೊಳಗೆ ಆಗುವಂಥದ್ದೇನು ಅಂದ್ರೆ, ಒಂದು ಒಡತಿಗೆ ಬಿಚ್ಚಿ ಬಿದ್ದುವು ಅಂತಂದ್ರೆ ಆ ಕಲ್ಲದು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ಮುಂದೆ ಹೋಗ್ತಿರ್ತಾನಂಗ. ಯಾವ ಕಲ್ಲು ಬಹಳ ಪೆಟ್ಟು ತಿಂತದ, ಬಡದಾಗಲೂ ಕೂಡ ಅದು ಬಿಚ್ಚಲಾರ್ದಂಗೆ ಹೆಂಗಿರ್ತದ, ಆ ಕಲ್ಲು ಯೋಗ್ಯ ಅಂತ ತಿಳ್ಕೊಂಡು ಗುರುತಿಸಿ ಅವಾಗೇನು ಮಾಡ್ತಾನೆ, ಆ ಕಲ್ಲನ್ನ ತಗೊಂಡ್ಬಂದು ತನ್ನ ಮನೆ ಮುಂದೆ ಕುಂತ್ಕೊಂಡು ಅದನ್ನ ಮೂರ್ತಿ ರೂಪದೊಳಗೆ ಮಾಡಬೇಕಾದ್ರೆ ಲಕ್ಷ ಪೆಟ್ಟುಗಳನ್ನು ಕೊಡ್ತಾನೆ ಚಾನು ಸುತ್ತಿಗೆ ತಗೊಂಡು. ಶಿಲ್ಪಿ ಕೈಯಾಗಿ ಸಿಕ್ಕಿದ್ದು 1, ತನ್ನ ಗಟ್ಟಿತನ ಉಳಿಸಿಕೊಂಡಿದ್ದು 2, ಅದಾದ ನಂತರದೊಳಗ ಲಕ್ಷ ಪೆಟ್ಟು ತಿಂದಿದ್ದ 3. ಅಷ್ಟೆಲ್ಲ ಆದ ಒಂದು ರಾಜಯೋಗ ಗುರುತಿಸಿಕೊಂಡು ಮೂರ್ತಿ ಆದ್ಮೇಲೆ ಅದನ್ನು ತಗೊಂಡು ಬಂದು ಜಾಗಕ್ಕೆ ಇಟ್ಟು ಗುಡಿ ಕಟ್ಟಿದ ಮೇಲೆ ಅದಕ್ಕೆ ಜೀವಕಳೆ ಅಂತ ಮಾಡ್ತಾರೆ. ದೇವಸ್ಥಾನಕ್ಕೆ ಜೀವಕಳೆ ಅಂತ ತಿಳ್ಕೊಂಡು ಗುರುಗಳನ್ನ ಕರೆಸಿ ಅದಕ್ಕೆ ಜೀವಕಳೆಯನ್ನು ತುಂಬುತ್ತಾರೆ.
ಅದಾದ ನಂತರದೊಳಗೆ 48 ದಿವಸ ರುದ್ರಾಭಿಷೇಕ ಮಾಡಿಸ್ತಾರ. ಆಮೇಲೆ ಭಕ್ತರಿಗೆ ಬಿಟ್ಟು ಕೊಡ್ತಾರ. ನಿಮ್ಮ ಭಕ್ತಿ ಆ ದೇವರ ಶಕ್ತಿ ಏನಾಗುತ್ತೆ ಮಾಡ್ರಿ ಅಂತ ತಿಳ್ಕೊಂಡು ಮಾಡಿದಾಗ ಅವಾಗ ಆ ದೇವರು ದೇವರಾಗಿ ನಿಲ್ತದೆ. ದೇವರಾಗಬೇಕಾದ್ರೆ ಇಷ್ಟು ಕೆಲಸ ನಡೆದವ. ಸುಮ್ಮನೆ ಆಗಿಲ್ಲ, ಕಲ್ಲ ಕಟ್ಟಿಸಿಕೊಂಡು ಮೂರ್ತಿ ಆಗ್ಯದ. ನಾವು ಭಕ್ತರಾಗಿರ್ತಕ್ಕಂಥವ್ರು ದೇವರು ಕೊಡುವಂಥದ್ದು ಒಂದೇ ಸೂಚನೆ ಕೊಡ್ತಾನ. ನೀವೇನ್ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಮಾಡಿದಾಗ ದೇವರು ಹೇಳೋದು ಒಂದ, ನಾನು ಸುಮ್ಮನೆ ದೇವರಾಗಿಲ್ಲ, ದೇವರಾಗಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿನಿ. ನೀವು ಒಂದಿಷ್ಟ ನನಗೆ ಶಿಲ್ಪಿ ಸಿಕ್ಕಾಗ ಹೆಂಗ ಸಿಕ್ಕ ಅದರಂಗ ನಿಮ್ಮ ಜೀವನದೊಳಗೆ ಒಬ್ಬ ಗುರು ಅನ್ನೋ ಶಿಲ್ಪಿ ನಿಮಗೆ ಸಿಗಬೇಕು. ಗುರು ಅನ್ನೋ ಶಿಲ್ಪಿ ಸಿಕ್ಕಾಗ, ಗುರುವಿನ ಗರಡಿಯಲ್ಲಿ ಪಳಗಿದಾಗ, ಗುರು ಸಂಸ್ಕಾರ ಹೊಂದಿದಾಗ, ಗುರುದೀಕ್ಷೆ ಪಡ್ಕೊಂಡಾಗ, ಗುರು ಮುಖೇನ ಏನ ಶಬ್ದಗಳು ಬರ್ತಾವ, ಏನು ಸಂಸ್ಕಾರ ಕೊಡ್ತಾನ, ಆ ಸಂಸ್ಕಾರಕ್ಕನುಗುಣವಾಗಿ ಒಬ್ಬ ಮನುಷ್ಯ ಆ ಶಿಲೆಯ ಉಪಾಧಿಯೊಳಗ, ಶಿಲ್ಪಿಯ ಉಪಾಧಿಯೊಳಗ ಗುರು ಆ ಶಿಷ್ಯನನ್ನು ತಯಾರು ಮಾಡ್ತಾನ. ಅವರದೇ ಆದ ಕ್ರಿಯೆಗಳ ಮೂಲಕ ಏನೆಲ್ಲ ರೀತಿಯೊಳಗ ಆ ಶಿಷ್ಯನನ್ನು ತಯಾರು ಮಾಡಿ 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 ಅಲ್ಲಿ ಹಂಗ ಕಲ್ಲು ದೀಕ್ಷಾವಂತದ. ಅಲ್ಲಿ ಕೂಡ ಒಬ್ಬ ಗುರುವಿಗೂ ಇನ್ನೊಬ್ಬ ಗುರು ಸಂಸ್ಕಾರ ಕೊಟ್ಟಾಗ, ಆ ಗುರುವಿಗೂ ಇನ್ನೊಬ್ಬ ಗುರು ಸಂಸ್ಕಾರ ಕೊಟ್ಟಾಗ ಗುರು ಪೆಟ್ಟು ತಿನ್ನಬೇಕಾಗ್ತದೆ. ತಂದೆ ತಾಯಿ ಗುರು ಎಲ್ಲ ನೆರೆಹೊರೆ ಎಲ್ಲ ರೀತಿಯ ಸಮಾಜವನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾದ್ರೆ ಒಬ್ಬ ಗುರುವಿನ ಸಂಸ್ಕಾರಕ್ಕೆ ಒಳಗಾದ ಮೇಲೆ ಬಹಳ ಪೆಟ್ಟು ತಿಂದ ಮೇಲೆ ಅವಾಗ ಆ ಮನುಷ್ಯಲ್ಲಿ ಆ ಜಾಗಕ್ಕೆ ಬರಬೇಕಾದ್ರೆ ಅಷ್ಟೆಲ್ಲ ಆ ಒಂದು ರೀತಿಯೊಳಗ ಸದಾ ಕಷ್ಟಪಟ್ಟ ಬಂದಿರ್ತ. ಶಿವಯೋಗ ಮಂದಿರದೊಳಗ ಬಹಳಷ್ಟು ಒಟುಗಳು ಇರ್ತಾರೆ, ನೋಡ್ಬೇಕು ನೀವು. ಅನಗಲ್ ಕುಮಾರ ಮಹಾಸ್ವಾಮಿಗಳು ಇದ್ದಂತಹ ಸಂದರ್ಭದೊಳಗ ಒಟುಗಳು ಅಲ್ಲಿ ತಯಾರಾಗಬೇಕಾದ್ರೆ ಪೂಜ್ಯರು ಕೂಡ ಆ ಒಂದು ಮಂದಿರದ ಪರಿಸರದಿಂದ ಬಂದಿರತಕ್ಕಂಥವ್ರೆ. ನೆನಪಿರ್ಲಿ ತಮಗಿಲ್ಲ, ಅಲ್ಲಿ ಉಪ್ಪ ಖಾರ ಇಲ್ಲದ ಪದಾರ್ಥಗಳನ್ನು ಊಟ ಮಾಡಿ ಸ್ವತಃ ತನ್ನದೇ ಆಗಿರ್ತಕ್ಕಂಥ ಮನೆಯವರು ಬಂದರೂ ಕೂಡ ಅವ್ರನ್ನ ನೋಡಲಾರದೆ, ಹೆಣ್ಣು ಮಕ್ಕಳ ದರ್ಶನ ಆಗಲಾರದೆ ಮಂದಿರದೊಳಗ ಯೋಗಾಭ್ಯಾಸ, ಲಿಂಗ ಪೂಜೆ ಮಾಡುವ ಕಲೆ, ಜೊತೆಗೆ ಈ ಎಲ್ಲ ಭಾಷಣದ ಕಲೆ, ಹಾಗೆ ಅಂತೆಲ್ಲ ಜ್ಞಾನವನ್ನ, ಪುಸ್ತಕಗಳನ್ನ, ವೈರಾಗ್ಯದ ಶತಕಗಳನ್ನು ಓದತಕ್ಕಂಥ ಒಂದು ದೊಡ್ಡ ಲೈಬ್ರರಿ ಅದ. ಜೀವನದೊಳಗೆ ವೈರಾಗ್ಯ ಅಂದ್ರೆ ಅದು ಏನು ಫಲ ಕೊಡದಂತ ದೊಡ್ಡ ಜ್ಞಾನವನ್ನ ಮಂದಿರದೊಳಗೆ ಕಲಿಸ್ತಾರ ಸಾಧನಾ ಸಾಧಕರು, ಸ್ವಾಮಿಗಳು ಅಂತಂದ್ರೆ ನೀವು ತಿಳ್ಕೊಂಡಂಗ ಅಷ್ಟು ಸರಳ ರೀತಿಯಿಂದ ಸ್ವಾಮಿಗಳಾದವರಲ್ಲ. ಬಹಳ ಕಷ್ಟಪಟ್ಟ ಒಂದು ಕಲ್ಲು ಸಿಲಿಯಾಗುವ ಉಪಾಧಿಯೊಳಗ ಶಿವಯೋಗ ಮಂದಿರ ಸಂಸ್ಥೆ ಒಬ್ಬ ಸ್ವಾಮಿಗಳನ್ನು ತಯಾರು ಮಾಡಬೇಕಾದ್ರೆ ಅಷ್ಟು ಕಷ್ಟಪಟ್ಟ, ಅಷ್ಟೆಲ್ಲ ರೀತಿಯೊಳಗ ಒಬ್ಬ ಯೋಗ್ಯ ಗುರುಗಳಾಗಿ ನಿಲ್ಲಬೇಕಾದ್ರೆ, ತಮ್ಮ ಇಂದ್ರಿಯಗಳನ್ನು ತಾವು ಗೆಲ್ಲಬೇಕಾದ್ರೆ, ಇಚ್ಛಾ, ಬುದ್ಧಿ, ಮನ, ಪ್ರಾಣ ಅನ್ನುವಂಥದ್ದು ಸಂಸ್ಕಾರ ಹೊಂದಬೇಕಾದ್ರೆ ತಮ್ಮದೇ ಆಗಿರತಕ್ಕಂಥ ಸಂಸ್ಕಾರದ ಜ್ಞಾನದ ಮುಖಾಂತರವಾಗಿ ಕಾವಿ ಲಾಂಛನ ಧರಿಸಿದಾಗ, ಒಬ್ಬ ಗುರು ಆದಾಗ, ಗುರುಪೀಠದ ಮೇಲೆ ಕುಂತಾಗ, ಅವಾಗ ನೀವು ನಮಸ್ಕಾರ ಮಾಡಿದಾಗ ವರ ಕೊಡೋ ಶಕ್ತಿ ಅವಾಗ ಬರುತ್ತೆ. ಒಂದು ಕಲ್ಲ ಮೂರ್ತಿಯಾಗಿ ದೇವರಾಗಿ ವರ ಕೊಡ್ತದ ಅಂತಂದ ಮೇಲೆ ಒಬ್ಬ ಗುರುನೇ, ಜೀವ ಇರತಕ್ಕಂಥ ಒಬ್ಬ ಗುರು ಸಂಸ್ಕಾರ ಹೊಂದಿದ ಮೇಲೆ ಆ ದೇವರಿಗಿಂತಲೂ ಆ ದೇವರಿಗೆ ಆ ಪ್ರಾಣ ಕಳೆ ತುಂಬುವಂತ ಒಬ್ಬ ಯೋಗ್ಯ ಗುರುವಾಗಿ ನಿಲ್ಲಬೇಕಾದ್ರೆ ಆ ಒಂದು ಸಾಧನ ಅನ್ನುವಂಥದ್ದು ಬೇಕಾಗ್ತದ. ಕಲ್ಲ ಕಟ್ಟಿಸಿಕೊಂಡು ಮೂರ್ತಿಯಾಗ್ಯದ. ನೆನಪಿರ್ಲಿ, ಬದುಕಿನೊಳಗ ಕಷ್ಟ ಸುಖ ದುಃಖಗಳೆಲ್ಲ ಬರ್ತಾವಲ್ಲ, ಈ ಸಂದರ್ಭದಲ್ಲಿ ಸೋಲಬಾರದು. ಒಂದಿಷ್ಟು ವ್ರತನೇಮಗಳನ್ನು ಕಾಯ್ಕೋಬೇಕು ನಾವು. ಏನ ವ್ರತನೇಮ ಅಂತಂದ್ರೆ, ಪರರ ದುಡ್ಡು ಪಾಷಾಣ ಒಂದು, ಇಷ್ಟು ಸಾಕು ದೇವ್ರು ಚಂದ ಇಟ್ಟಾನ ಎರಡು, ಅದರೊಂದಿಗೆ ಆ ಎಲ್ಲ ಪ್ರತಿಯೊಂದು ದೇವರ ಸೃಷ್ಟಿಯನ್ನು ನೋಡ್ತಾ ನೋಡ್ತಾ ನೋಡ್ತಾ, ನೆರೆಹೊರೆಯವರು ನೋಡ್ತಾ ನೋಡ್ತಾ ಇನ್ನೊಬ್ಬರನ್ನ ನಾವು ಹೋಲಿಕೆ ಮಾಡ್ಕೊಳ್ಳಾರ್ದಂಗ ನಮಗ ನಾವು ಸ್ವಾಭಿಮಾನದಿಂದ ಬದುಕಿ ತುತ್ತಿಗೊಂದು ಸಲ ದೇವರೇ ನಿನ್ನ ಆಶೀರ್ವಾದ ಅಂತ ಬದುಕಿದೀವಿ ಅಂದ್ರೆ ಅದು ಶರಣ ಜೀವನ. ಇಂಥ ಜೀವನ ಸಿಗಬೇಕಾಯಿತು ಅಂತಂದ್ರೆ ಇಲ್ಲೊಂದಿಷ್ಟು ಸಾಧನ ಆಗಬೇಕು. ಪರೀಕ್ಷಾ ನಡೀತೇವ, ಇನ್ನೆಲ್ಲ ಪರೀಕ್ಷೆ ನಡೀತೇವ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ, ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನು ಬಲ್ಲದು ಹಸುರೆಂದೆಳಿಸುವುದು. ಅವ್ರು ಬರೀತಾರ, ದನದ ಮುಂದ ಒಂದಿಷ್ಟು ಹಸಿರು ಕಂಡ್ರೆ ಅದು ಹೋಗಿ ತಿನ್ನೋ ಸ್ವಭಾವದ, ಮನಸ್ಸಿನ ಸ್ವಭಾವ ಹಂಗದ, ಹೋಗ್ತದ, ದುಃಖಕ್ಕೀಡಾಗ್ತದ.
ಹೋಗ್ತದ, ತಮ್ಮದಲ್ಲದಕ್ಕೆ ಬಯಸ್ತದ, ಹೋಗ್ತದ. ಆ ಕಷ್ಟ ಕಾರ್ಪಣ್ಯಗಳಿಗೆ ಈಡಾಗಬೇಕಾದ್ರೆ ಆ ಮನಸ್ಥಿತಿ ಕಾರಣ ಆಗ್ತದ. ಅದಕ್ಕೆ ಬಸವಣ್ಣವ್ರು ಅಂತಾರ, ನನಗೇನು ಗೊತ್ತಿಲ್ಲ ಅಂತಾರ ಅವ್ರು. ಪಶು ಅಂತಾರ ತನ್ನ ಮನಸ್ಸನ್ನ ತಾವ್ ಅಂತಾರ, ಅದೇನು ಗೊತ್ತಿಲ್ಲ, ಹಸರು ಕಂಡ್ರೆ ಹೆಂಗ್ ಎಳಿತದ ಅದರಂಗ್ ನನ್ನ ಮನಸ್ಸದಪ್ಪ ಅಂತಾರ ಅವ್ರು. ಪಶು ನಾನು, ಪಶುಪತಿ ನೀನು, ನನ್ನ ಮನಸ್ಸಿನ ಸ್ವಭಾವ ಹಂಗದ. ಹಾಗಾಗಿ ಗುರುವೇ, ದೇವರೇ, ನನಗ ಪಶುತನ ಅಂತೇನದಲ್ಲ, ಯಾವುದೌದು ಯಾವುದಲ್ಲ, ಇದನ್ನ ತಿಳಿಯುವ ಜ್ಞಾನವನ್ನು ಕೊಡು. ನನ್ನ ಬದುಕಿಗೆ ಏನ್ ಬೇಕಾಗ್ಯದಲ್ಲ, ಆ ಬದುಕ ಏನೆಲ್ಲ ಆಶಾ ಆಮಿಷಗಳನ್ನು ಒಂದಿಷ್ಟು ದೂರಿಟ್ಟು ತೃಪ್ತ ಜೀವನವನ್ನ ಕೊಟ್ಟು ಇದ್ದಿದ್ದೇ ಬಂಗಾರ ಅಂತ ತಿಳ್ಕೊಂಡು ಕಣ್ಣಿಗೆ ಒತ್ತಿ ಬದುಕುವಂತ ಸುಂದರ ಜೀವನವನ್ನು ಕೊಟ್ಟು ಬಿಡು ಅಂತ ತಿಳ್ಕೊಂಡು ಬಸವಣ್ಣವ್ರ ಹೆಂಗ್ ಕೇಳ್ತಾರಲ್ಲ, ಇವತ್ತಿನ ದಿವಸ ನಮ್ಮ ಬದುಕು ಹೆಂಗಿರಬೇಕು, ಬದುಕು ಶ್ರೀಮಂತ ಆಗಬೇಕಾದ್ರೆ ವಸ್ತು ಒಡವೆಗಳಿಂದೆಲ್ಲ, ಭೂಮಿ ಸೀಮೆಗಳಿಂದೆಲ್ಲ, ಬದುಕು ಶ್ರೀಮಂತ ಆಗಬೇಕಾದ್ರೆ ನೆನಪಿರಲಿ ಒಳಗಿನ ಜ್ಞಾನದಿಂದ, ಒಳಗಿನ ಜ್ಞಾನದಿಂದ, ತೃಪ್ತಿ ಸ್ವಭಾವದಿಂದ ಕೊಡ್ತಾನ ದೇವರು, ಎಲ್ಲಿದ್ರು ಕೊಡ್ತಾನ. ಭಗವದ್ಗೀತೆ ಹೇಳ್ತದೆ, ಮನುಷ್ಯರೇ ನೀನೊಂದಿಷ್ಟು ಒಳ್ಳೆಯವಾದಿ ಅಂದ್ರೆ, ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಸಂಪದಗಳನ್ನ ನೀವು ಉಳಿಸ್ಕೊಂಡಿ ಅಂದ್ರೆ, ನೀನು ಸುಡುಗಾಡ್ಯಾಕ ಕುಂತಿರು, ನಿನಗಲ್ಲಿ ಒಂದು ತುತ್ತ ಅನ್ನ ಬುತ್ತಿ ಕಟ್ಟಿ ತಗೊಂಡು ಬಂದು ಕೊಡುವಂತಹವನ್ನು ನಾ ಸೃಷ್ಟಿ ಮಾಡ್ತೀನಿ ಅಂತ. ಒಳ್ಳೆ ತನಕ ಸ್ವಲ್ಪ ತೊಂದರೆಗಳದಾವ, ಇಲ್ಲಂತಲ್ಲ. ತೊಂದರೆ ಅಂದ್ರೆ ನಾವು ಅನ್ಕೊಂಡ್ರೆ ತೊಂದರೆ, ಇಲ್ಲಾಂದ್ರೆ ಲಾಭನೇ. ಅದು ಸುಖನೇ, ನಮ್ಮ ಭಾವನೆಯೊಳಗೆ ಸುಖ ದುಃಖ ಅಷ್ಟೇ. ಕೆಲವೊಬ್ಬರಿಗೆ ಕೆಟ್ಟ ಬಿಸಿಲ ಬೆಳದಿಂಗಳಾಗ್ತದ, ಸಂತ ತುಕಾರಾಮರಂತವರು ಮಹಾತ್ಮರು ಬಿಸಿಲಾಗ ಕುಣಿದ್ರು ವಿಠ್ಠಲ 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 ವಿಠ್ಠಲ. ಕಲ್ಲು ಬಂಡೆ ಮೇಲೆ ಬಿಸಿಲಿನೊಳಗ ಕುಣಿದಾಗ ಇಲ್ಲೊಬ್ರು ಅಂತಾರ, ಅಲ್ಲಪ್ಪ ಇಂಥ ಬಿಸಿಲಾಗ ಯಾಕೆ ಕುಣಿತಿದ್ವು ಮರಾಯ ಅಂತಂದಾಗ, ಬಿಸಿಲು ಎಲ್ಲದಪ್ಪ, ಇದೆಲ್ಲ ಬೆಳದಿಂಗಳದ ಅಂತಾನ. ಬಿಸಿಲೆಲ್ಲದಪ್ಪ ಬೆಳದಿಂಗಳಂತಾನ, ಇದ್ರ ಅರ್ಥ ಏನು ಅನ್ನುವಂಥದ್ದನ್ನ ಕೇಳಿದ್ರೆ, ದೇವರ ಮೇಲೆ ಪ್ರೇಮ ಅದ, ಆ ಪ್ರೇಮ ನನಗೆ ಶಕೆ ತಟ್ಲಾರ್ದಂಗ್ ಮಾಡ್ಯದ, ಅದು ಬೆಳದಿಂಗಳ ಬೆಳಕು ನನಗೆ ಕೊಟ್ಟದ ಅಂದ್ರ ಮೇಲೆ ದೇವರ ಮೇಲೆ ನನಗೆ ಪ್ರೇಮ ಅದ ಅಂತಾನ. ಹಂಗ ನಮ್ಮ ಜೀವನದ ಮೇಲೆ ಪ್ರೇಮ ಇತ್ತು ಅಂದ್ರೆ ನಮಗ ದುಃಖಗಳು ಕೂಡ ಬೆಳದಿಂಗಳ ಉಪಾಧಿಯೊಳಗೆ ಸುಖ ಕೊಡ್ತಾವ. ತಮಗೆ ತಿಳಿಯೋ ಭಾಷೆಯಲ್ಲಿ ಹೇಳೋದು ಅಂದ್ರೆ, ಈಗ ನಿಮ್ಮ ಕೊಳ್ಳಾಗ ಒಂದಿಷ್ಟು ಬಂಗಾರ ಅದ, ಇಲ್ಲ 4 6 8 ತೊಲೆ ಹಿಂಗೆಲ್ಲ ಬಂಗಾರ ಹಾಕೊಂಡಿರ್ತೀರಿ. ಇಷ್ಟ ಹಾಕೊಂಡಂತ ಬಂಗಾರ ನಿಮಗೆ ವಜ್ಜ ಅನ್ಸಂಗಿಲ್ಲ, ಅನಿಸದನ್ರಿ? ವಜ್ಜ ಅನ್ಸಂಗಿಲ್ಲ. ಅದರ ಬದಲಿಗೆ ಒಂದಿಷ್ಟು ಅಷ್ಟೇ ತೂಕದ ಕಲ್ಲಕ್ಕೋರಿ, ವಜ್ಜಾಗತ್ತಲ್ಲ. ತೂಕನೇ, ಭಾರನೇ. ಬಂಗಾರ ವಜ್ಜಾಗ್ಲಿಲ್ಲ, ಕಲ್ಲು ವಜ್ಜಾಯ್ತು. ಯಾಕೆ ಹೇಳಿ? ಸತ್ಯ ಇಷ್ಟೇ, ಅದು 1 ತೊಲೆ 1.5 ಲಕ್ಷ ಅಂತ ನಿಮಗೆ ಗೊತ್ತದ. ಅದರ ಬೆಲೆ 1.5 ಲಕ್ಷ. ಇದಕ್ಕೆ ಕಿಮ್ಮತ್ತಿಲ್ಲ. ಅದರ ಮೇಲೆ ಪ್ರೇಮದ, ಅದು ಬ್ಯಾಸರನ ಸವಲ್. ಇದ್ರ ಮೇಲೆ ಪ್ರೇಮ ಇಲ್ಲ, ಇದು ವಜ್ಜಾಗತ್ತೆ. ಇನ್ನು ಕಲ್ಲು ಬೇಡ, ಗುಂಡುಗಡಿಗೆ ವಜ್ಜಾಗ್ಯಾವ, ಬೆಳ್ಳಿ ಲಿಂಗದ ಕಾಯೇ ವಜ್ಜಾಗ್ಯಾವ ಅಲ್ಲ, ಗುರು ಕೊಟ್ಟ ಲಿಂಗನೇ ವಜ್ಜಾಗ್ಯದ. ತೆಗೆದು ಕೂಟಕ್ಕೆ ಹಾಕ್ತಾರ, ದೇವ್ರ ಮನೆಯಾಗ ಇಡ್ತಾರ, ಪೂಜಾ ಮಾಡ್ರಿ ಅಂತಂದ್ರೆ ಅದು ವಾರಕ್ಕೊಂದ್ಸಲ ಪೂಜೆ ಆಗ್ತದ, ಕೊಳ್ಳಾಗ ತಯಾರಿಲ್ಲ. ಲಿಂಗ ವಜ್ಜಾಯ್ತು, ಬಂಗಾರ ವಜ್ಜಾಗ್ಲಿಲ್ಲ. ಎದಕ್ಕ ಅಂದ್ರೆ ಅದರ ಮೇಲೆ ಪ್ರೇಮ ಐತೆ, ಅದು ವಜ್ಜಾಗ್ಲಿಲ್ಲ. ಇದ್ರ ಮೇಲೆ ಪ್ರೇಮ ಇಲ್ಲ, ಇದು ಭಾರ ಆಯ್ತು. ಬದುಕು ಕೂಡ ಅಷ್ಟೇನೆ. ನಾನು ನನ್ನವರು ತನ್ನವರು ಊರು ಸೀಮೆ ಅಂತ ಏನು ಬದುಕ್ತೀವಿಲ್ಲ, ಅದರೊಳಗೆ ಹಿನ್ನೆಲೆ ನೆನಪಿಟ್ಟುಗಳು. ಎಲ್ಲರ ಮೇಲೆ ಪ್ರೇಮ ಇತ್ತು ಅಂದ್ರೆ ನಿಮಿಷನೂ ಕೂಡ ಸ್ವರ್ಗ ಸಮಾನವಾದ ಜೀವನ ಈ ಭೂಮಿ ಮೇಲೆ ಕಳಿಬಹುದು. ನಿಮಿಷ ಬ್ಯಾಸರನಾಗಂಗಿಲ್ಲ. ಬದುಕಿನ ಮೇಲೆ ಪ್ರೇಮ ಇತ್ತು ಅಂದ್ರೆ ನಿಮಿಷ ಕೂಡ ಎಲ್ಲವೂ ಬಂಗಾರನೇ. ಬದುಕು ಬ್ಯಾಸರ ಕಾರಣ ಏನು ಅಂದ್ರೆ ಯಾರ ಮೇಲೆ ಪ್ರೇಮನೇ ಇರಲಿಲ್ಲ, ನನ್ನವರು ಅನ್ನುವಂಥವ್ರು ಯಾರಿಲ್ಲ ಅನ್ನುವಂಥ ಭಾವನೆ ನಾವು ತಂದುಕೊಂಡಿವಿ. ಹಾಗಾಗಿ ನಮಗೇನು ಅನ್ನಿಸ್ತದ, ಎಲ್ಲವೂ ಭಾರ, ಎಲ್ಲವೂ ಬ್ಯಾಸರ. ಯಾರು ಮಾತಾಡ್ಸಕ್ ಕುಂತರು ಬ್ಯಾಸರ, ನಿಂತರು ಬ್ಯಾಸರ, ಎದ್ದು ಬ್ಯಾಸರ, ಇದು ಬ್ಯಾಸರ. ಹಾಗೆ ಇಲ್ಲಿ ಪ್ರೇಮ ಅನ್ನುವಂಥದ್ದು ನಮ್ಮೊಳಗ ಇತ್ತು ಅಂದ್ರೆ ಬದುಕು ಚಂದ ಇರ್ತದ. ಹಾಗೆ ಇಂಥ ಬಾಡಿ ಹೋಗುವ, ಬತ್ತಿ ಹೋಗುವ, ಮುಗಿದೋಗುವ ಜೀವನದೊಳಗ ಎಲ್ಲಾ ಕಾಲಕ್ಕೂ ಇರುವ ದೇವರ ಮೇಲೆ ಒಂದಿಷ್ಟು ನಿರಂತರ ಪ್ರೇಮ ಇರಿಸ್ಕೊಂಡಿವಿ ಅಂತಂದ್ರೆ, ಆ ಪ್ರೇಮ ನಮ್ಮ ಮೇಲೆ ಇತ್ತು ಅಂದ್ರೆ ಕುಣಿತನ ಮನುಷ್ಯ,
ಕುಣಿತಾನೆ, ಸಂತೋಷ ಪಡ್ತಾನೆ, ಭಜನೆ ಮಾಡ್ತಾನೆ, ಹಾಡ್ತಾನೆ, ಬರೀತಾನೆ. ನಿಮಿಷವೂ ಕೂಡ ಸ್ವರ್ಗ ಸಮಾನವಾಗಿ ಕಳೀತಾನೆ. ಆ ಕಳ್ಯಾಕ ಕಾರಣ ಏನಂದ್ರೆ ಒಳಗಿನ ಪ್ರೇಮ ಮಾತ್ರ ಸಾಧ್ಯ ಅನ್ನುವಂಥದ್ದು ಹೇಳೋದ್ರ ಜೊತೆಗೆ ದೇವರು ಅಂದ್ರೆ ನೀವು ತಿಳ್ಕೊಂಡಂಗ ಬರೇ ಗುಡಿಗುಂಡಾರದಾಗಿಲ್ಲ, ಪ್ರೇಮದಾಗದ. ದೇವ್ರಂದ್ರೆ ಪ್ರೇಮ ಸ್ವರೂಪ. ದೇವ್ರಂದ್ರೆ ನಾವು ಹಚ್ಕೊಳ್ಳುವಂಥದ್ದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ. ಸುತ್ತಮುತ್ತ ಅದ ನಮ್ಮ ಪ್ರಪಂಚ, ಅದನ್ನ ನಮ್ಮವ್ರನ್ನ ನಾವು ಗುರುತಿಸ್ಲಿಲ್ಲ. ಬರೀ ದ್ವೇಷ. ಔರಂಗಳದ ಕಸ ಈ ಕಡೆ ಬಂತು ಅಂದ್ರು ಜಗಳ ಇಲ್ಲ, ಯಾರೋ ಯಾರಿಗೆ ಬೈದರು ಅಂತಂದ್ರು ಸುಮ್ಮನೆ ಜಗಳ. ಒಂದ್ ಮನ್ಯಾಗ ಅತ್ತಿ ಸೊಸಿ ಇಬ್ಬರದಾರಪ್ಪ ಅಂತಂದ್ರೆ ಹಾವು ಮುಂಗ್ಲಿ, ಒಬ್ಬರು ಕಡೆ ಒಬ್ರಿಗೆ ಆಗ್ಬಾರ್ದು. ನಿಮ್ಮೂರಾಗ ಹಂಗಿರ್ಲಿಕ್ಕಿಲ್ಲ, ಬೇರೆ ಕಡೆ ಯಾಕ್ರು ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನಬೇಕಾದ್ರೆ ಅತ್ತೆ ಆದಾಕಿ ಬಂದಾಕಿ ಸೊಸಿ ಎಲ್ಲ ನನ್ನ ಮಗಳು ಅಂತ ಅಕ್ಕಿ ತಿಳ್ಕೋಬೇಕು, ಇದ್ದಾಕಿ ಬೇರೆ ಅಲ್ಲ ನನ್ನ ತಾಯಿ ಅಂತ ಏಕಿ ತಿಳ್ಕೋಬೇಕು. ಈಗ ಬದುಕಿದೀವಿ ಅಂದ್ರೆ ಎಲ್ಲರ ಬಹಳ ಚಂದ ಇರ್ತದ ಕುಟುಂಬ. ಇವರ ಬೇರೆ ಅಂತ ಅಣ್ಣ ತಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮ ಒಂದಿಷ್ಟ ಕಷ್ಟ ಸುಖದಾಗ ಒಂದಿಷ್ಟು ಹೆಚ್ಚು ಕಡಿಮೆ ಆದೀತು ಖರೆ, ಆದ್ರೆ ಒಡೆದೋದ ಮನಸ್ಸ ಒಂದು ಸಲ ಕೂಡಿ ಬದುಕಿದೀವಿ ಅಂದ್ರೆ ಸ್ವರ್ಗ ಸುಖ ಅಂತಾರಲ್ಲ ಅಂತ ಬದುಕಿರಬೇಕು. ರಾಮ ಲಕ್ಷ್ಮಣ ಇದ್ದಂಗಿರ್ತಾರ. ಆ ಕಡೆ ಮನೆಗೆ ಒಬ್ರು, ಈ ಕಡೆ ಒಬ್ರು ಮನೆಗೆ ಬಂದವರು ಗಂಡನ ಏನೇನ ಹೇಳಿ ಅಣ್ಣ ತಮ್ಮರು ಹೊಡಿತಾರ, ಮನಸ್ಸು ಬೇರೆ ಮಾಡ್ತಾರ. ಒಬ್ಬರು ಕಂಡ್ರು ಒಬ್ರಿಗೆ ಆಗ ಬರ್ಲಾರ್ದಂಗ ಮಾಡ್ತಾರ. ಕಾರಣ ಏನು ಅಂದ್ರೆ ಅವರವರೊಳಗ ಹಂಗ ಒಡೆದೋಗ ಪ್ರೇಮ ಇರ್ಲಾರ್ದಂಗ ಒಂದು ಗಟ್ಟಿ ಪ್ರೇಮ ಇತ್ತು ಅಂತಂದ್ರೆ ನಿನಗೆ ತಿಳಿಯಂಗಿಲ್ಲ, ನೀ ಸುಮ್ನಿರು. ನಾವು ಯಾವತ್ತಿದ್ರು ಅಣ್ಣ ತಮ್ಮರು ಒಂದು ಅಂತ ತಿಳ್ಕೊಂಡು ಒಂದಿಷ್ಟು ಗಟ್ಟಿಗೆ ಮಾತಾಡಿ, ಒಂದಿಷ್ಟು ಅವ್ರಿಗೆ ಏನಾದ್ರೂ ಬುದ್ಧಿ ಮಾತು ಹೇಳಿದ್ರು ಅಂತಂದ್ರೆ ಅದು ಕೂಡ್ಕೊಂಡು ಹೋದ್ರು ಅಂತಂದ್ರೆ ರೊಕ್ಕ ಇವತ್ತಿರ್ಬೋದು, ನಾಳೆ ಇಲ್ಲದೆ ಇರ್ಬೋದು. ನೆನಪಿರ್ಲಿ, ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಜೀವನ ತುಂಬಸಂಗಿಲ್ಲ. ನನ್ನವ್ರನ್ನೋರು ಒಂದು 4 ಮಂದಿ ಆ ಕಡೆ ಇದ್ರು ಅಂದ್ರೆ ಆ ಫಲನೇ ಬೇರೆ. ಸರಿ, ಅದೇನೇ ಇರ್ಲಿ, ಇದು ದೇವರು ಅನ್ನುವಂಥದ್ದು ಬರೀ ಗುಡಿಯಾಗಿಲ್ಲ. ನಿಮ್ ಮನೆಯೊಳಗ ನಿಮ್ ಮನಸ್ಸಿನೊಳಗ ಪ್ರೇಮದ ಮೂಲಕ ಅದಾನ. ಅದು ಎಷ್ಟು ಚೆಲ್ತೀರಿ ಅಷ್ಟು ಬೆಳೀತದ. ಬತ್ತಲಾರದ್ದದು ಹೆಂಗ ಬೆಳೆಸಿದಂಗಲ್ಲ ರಾಶಿ ಗಟ್ಲೆ ಆ ಪ್ರೇಮ ನೆರೆ ಹೊರೆ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲರೂ ಕೂಡ ಎದ್ದ ತಕ್ಷಣ ಚಂದ ಮಾತಾಡೋದು. ಏನಪ್ಪ ಆರಾಮದಿರಿ? ಏನೋಯ್ತು ನಮ್ಮ ಗಂಟ? ನಮಸ್ಕಾರ ರೀ. ಏನ್ ಬಿತ್ತು ನಮಗೆ ಕಳಶ ಕೆಳಗ? ಇಲ್ಲಲ್ಲ ಅಂದ್ಬಿಡೋದು. ಏನಾಗಂಗಿಲ್ಲ, ಏನೇನಾಗಂಗಿಲ್ಲ. ಕೆಲವೊಬ್ರು ಅಂತಿರ್ತಾರೆ ಅವ್ರಿಗೆ ಯಾಕೆ ನಮಸ್ಕಾರ ಅಂತಂತ. ಏನು ಗಂಟು ಹೋಯ್ತು? ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ. ಸ್ವರ್ಗ ನರಕ ಬ್ಯಾರಿಲ್ಲ. ಅಯ್ಯ ಅಂದ್ರೆ ಇಲ್ಲೇ ಸ್ವರ್ಗ, ಹೋಗಲೇ ಬರಲೆ ಅಂದ್ರೆ ಇಲ್ಲೇ ನರಕ. ಹಾಗಾಗಿ ಈ ಒಂದು ಸ್ವರ್ಗ ನರಕದ ಆ ದೇವರ ಪರಿಕಲ್ಪನೆಯನ್ನ ಇಲ್ಲಿ ದೇವರು ಯಾಕೆ ಸುಮ್ಮನೆ ಇರ್ತಾನಂದ್ರೆ, ಕಲ್ಲದ ಕಟ್ಟಿಗೆಯ ದೇವರುಗಳನ್ನ ಯಾಕೆ ಮಾಡಿದ್ರು ಅಂದ್ರೆ ಆ ದೇವರು ಸಹನ ಶಕ್ತಿ ಜಾಸ್ತಿ ಅದ ಅಂತ ತಿಳ್ಕೊಂಡು ಆ ರೀತಿಯೊಳಗೆ ಮಾಡ್ಯಾರ. ಅದು ದೇವರು ಎಲ್ಲ ರೀತಿಯ ಪ್ರೇಮ ಏನದ ಆ ಪ್ರೇಮವನ್ನ ನಿರಂತರವಾಗಿ ಉಳಿಯೋ ರೀತಿಯಲ್ಲಿ ಇರ್ತಾವಲ್ಲ, ಅದಕ್ಕೆ ಆ ದೇವರು ಆಗಬೇಕಾದ್ರೂ ಕೂಡ ಅಷ್ಟು ಕಷ್ಟಪಟ್ಟದ. ಕಲ್ಲ ಕಟ್ಟಿಸಿಕೊಂಡು ಮೂರ್ತಿ ಆಗ್ಯದ, ಕಟ್ಟಿಗೆ ಕೆತ್ತಿಸಿಕೊಂಡು ಮೂರ್ತಿ ಆಗ್ಯ. ಕಟ್ಟಿಗೆ ದೇವರು ಮಾಡ್ತಾರಲ್ಲ, ಊರಾಗ ಮಾರಿಯಮ್ಮ ದುರ್ಗಮ್ಮ ಅಂತ ತಿಳ್ಕೊಂಡು ದೇವಿಯ ಮೂರ್ತಿಗಳನ್ನ ಕಟ್ಟಿಗೆಯಿಂದನೇ ಮಾಡ್ತಾರೆ. ಅದು ಸುಮ್ಮನೆ ಆಗಿದೆ. ಒಬ್ಬ ಬಡಿಗೆರ ಕೈಯಾಗ ಒಬ್ಬ ಇದ್ರ ಕೈಯಾಗ ಸಿಕ್ಕಾಗ ಉಳಿ ಕೊಡತಿ ತಗೊಂಡು ಹೊಡೆದಾಗ ಅದೇನಕ್ಕೆ ಕೆತ್ತಿದಾಗ ಅದಕ್ಕೂ ಬಹಳ ಪೆಟ್ಟ ತಿಂದ ದೇವಿಯಾಗಳ. ಸುಮ್ಮನೆ ದೇವಿಯಾಗಿಲ್ಲ ಆಕಿ ಬಹಳ ಕಷ್ಟಪಟ್ಟಾಳ. ಅದರಂಗ ಜೀವನದಾಗ ಕಷ್ಟ ಸುಖ ಎಲ್ಲರಿಗಿರ್ತಾವ, ಇರಬಾರ್ದಂತಲ್ಲ. ಯಾರಿಗೆ ಜಾಸ್ತಿ ಕಷ್ಟ ಬರ್ತಾವ ಅವ್ರ ಬದುಕು ಬಹಳ ಚಂದ ಪುಟಕಿಟ್ಟ ಚಿನ್ನದಂಗ ತಯಾರಾಗ್ತದೆ. ಕಷ್ಟನ ಬರಲಿಲ್ಲ, ಸುಖನ ಬರೇ ಸುಖದಾಗ ಅದೀವಿ ಅಂತಂದ್ರೆ ಅವ್ರಿಗೆ ಅನುಭವ ಆಗಂಗಿಲ್ಲ. ಅನುಭವ ಇರಲಿಲ್ಲ ಅಂದ್ರೆ ಬದುಕಲ್ಲ. ಎಲ್ಲವೂ ಎಲ್ಲ ರೀತಿಯಲ್ಲಿ ಅನುಭವಿಸ್ಬೇಕು. ಬದುಕಿದ ಅನುಭವದ ಅಂಗಡಿ ಇದು. ಶಿವ ಸಾಂಬ ಜಯ ನಮ ಪಾರ್ವತೇ ಪದ ಶಿವರ ಹರ ಮಹಾದೇವ.